ಆಜಾನುಬಾಹು ಭುಜವಲಾರ್ಯನು ತ್ರಿಜಗವೇ ಬಲ್ಲುದು ನಿಜ ಸ್ಥಿತಿಯ ತ್ರಿಜಗವೇ ಬಲ್ಲುದು ನಿಜ ಸ್ಥಿತಿಯ ಹನ್ನೊಂದ ಶೋಧಿ ಸೈನ್ಯದ ಆಳತ್ವವನ್ನು ವಹಿಸಿದೆ ಹನ್ನೊಂದ ಶೋಧಿ ಸೈನ್ಯದ ಆಳತ್ವವನ್ನು ವಹಿಸಿದೆ ಅವರ ಗೆದ್ದು ವಿಜಯ ಸಾಧಿ ಅವರ ಗೆದ್ದು ವಿಜಯ ಸಾಧಿ ಧನಂಜಯ ಧನಂಜಯ ನನ್ನ ಪ್ರಾಣ ಪ್ರಿಯ ವೀಕ್ಷಿಸಿ ಜಯ ರಣಭೂಮಿಯ ಜಯ ರಣಭೂಮಿಯ ಕುರುಕ್ಷೇತ್ರದ ಸಮರಾಂಗಣದಲ್ಲಿ ಗೆಲುವಿನ ಗುರಿಯನ್ನು ನಿರೀಕ್ಷಿಸಿ ಕುರುಕ್ಷೇತ್ರದ ಸಮರಾಂಗಣದಲ್ಲಿ ಗೆಲುವಿನ ಗುರಿಯನ್ನು ನಿರೀಕ್ಷಿಸಿ ನೆರೆದಿದೆ ಸೈನ್ಯದ ಮಹಾಪೂರ ನೆರೆದಿದೆ ಸೈನ್ಯದ ಮಹಾಪೂರ ಜಯವಗರಿಸಿದೊಡೆ ನೀನು ಧನ್ಯ ಜಯವಗರಿಸಿದೊಡೆ ನೀನು ಧನ್ಯ ಧನಂಜಯ ವಾಸುದೇವ, ಉಭಯ ಸೈನ್ಯಗಳ ಮಧ್ಯೆ ರಥವನ್ನು ನಿಲ್ಲಿಸಿ ನನ್ನೊಡನೆ ಯುದ್ಧ ಮಾಡಲು ಸಿದ್ಧರಾಗಿರುವ ವೀರರನ್ನೊಂದು ಸಾರಿ ನೋಡುವೆನು. ದುರ್ಯೋಧನನ ಹಿತಾಕಾಂಕ್ಷೆಯಿಂದ ಪ್ರಾಣಗಳನ್ನು ತೃಣಪ್ರಾಯವಾಗಿ ಪರಿಗಣಿಸಿ ಕುರುಕ್ಷೇತ್ರದಲ್ಲಿ ಸಮ್ಮಿಳಿತರಾಗಿರುವ ಕ್ಷತ್ರಿಯ ಯೋಧರನ್ನು ನನಗೆ ತೋರಿಸು. ನಿನ್ನ ಇಚ್ಛೆ ಅರ್ಜುನ. ನೋಡು, ಕೌರವನ ಚದುರಂಗ ಬಲ ಸಮೇತವಾದ ಸೈನ್ಯವು ಪ್ರಚಂಡ ಚಂಡಮಾರುತದಿಂದ ಉನ್ಮೀಲಿತವಾದ ಸಾಗರದಲ್ಲಿ ಕಾಣುತ್ತದೆ. ಇತ್ತ ನೋಡು, ಕೌರವೇಶ್ವರನು ತನಗೆ ಪ್ರಿಯರಾದ ಕರ್ಣ ದುಶ್ಯಾಸನರೊಡನೆ ಅಶ್ವಾನಾಗಿ ತನ್ನ ಸೇನಾ ರಚನೆಯನ್ನು ಪರಿಶೀಲಿಸುತ್ತಿರುವನು. ಅವರ ಹಿಂದೆಯೇ ಸಿಂಧೂರಾಜ ಹಾಗೂ ಶಕುನಿ ಇರುವರು. ಜಯದ್ರಥನ ಬಲಗಡೆಯಲ್ಲಿ ಒಂದೇ ವಿಧವಾದ ಚತುರಾಶ್ವರಥಗಳಲ್ಲಿ ಕುಳಿತಿರುವವರೇ ಕೌರವೇಶ್ವರನ 98 ಮಂದಿ ಸಹೋದರರು. ಆ ಸಮೂಹದಲ್ಲಿ ದುರ್ಯೋಧನನ ಮಕ್ಕಳು ಇರುವರು. ಅವರ ರಕ್ಷಣೆಗಾಗಿ ಧನುರ್ಧಾರಿಯಾದ ದ್ರೋಣನು ಸ್ವಲ್ಪ ಮುಂದೆ ನಿಂತಿರುವನು. ದ್ರೋಣನ ಪಾರ್ಶ್ವದಲ್ಲಿ ವಲ್ಕಲಾಧಾರಿಯಾಗಿ ಗಂಭೀರ ಮುದ್ರೆಯಿಂದ ನಮ್ಮ ಕಡೆ ನೋಡುತ್ತಿರುವವನೇ ಅಶ್ವತ್ಥಾಮ. ಇತ್ತ ನೋಡು ಪಾರ್ಥ, ಸ್ವರ್ಣಮಯವಾದ ಅಷ್ಟಾಶ್ವಶೋಭಿತ ರಥದಲ್ಲಿ ಶ್ವೇತ ವಸನಧಾರಿಯಾಗಿ ಕುಳಿತಿರುವ ಆ ಮಹಾಪುರುಷನೇ ಕೌರವರ ಸೇನಾಪತಿ ಭೀಷ್ಮನ್. ನೆರೆಗೂದಲಿನಿಂದ ತುಂಬಿದ ಅವನ ಮಸ್ತಕದಲ್ಲಿ ವಜ್ರ ಖಚಿತವಾದ ಅಧಿಕಾರ ಮುಕುಟವು ಬೆಳಗುತ್ತಿರುವುದನ್ನು ನೋಡು ಪಾರ್ಥ. ಆತನು ನಿನ್ನ ಪೂಜ್ಯ ಪಿತಾಮಹನು, ಭರತ ವಂಶದ ಕೀರ್ತಿ ಜ್ಯೋತಿ. ಯುದ್ಧವನ್ನು ಪ್ರಾರಂಭಿಸುವ ಮೊದಲು ಆ ಮಹಾಪುರುಷನಿಗೆ ವಂದಿಸು. ಆಜ್ಞೆ ಮಾಧವ. ಭೀಷ್ಮನ್, ಕುರುಪಿತಾಮಹ, ನಿನಗೆ ವಂದಿಸುವೆನು. ನನ್ನ ಪ್ರಣಾಮಗಳನ್ನು ಸ್ವೀಕರಿಸು. ವಾಸುದೇವ, ನನ್ನ ಜೀವನದಲ್ಲಿ ಇದೆಂತಹ ಪವಿತ್ರವಾದ ಸಮಯ.
ಈಗ ನನ್ನ ಮನಸ್ಸಿನಲ್ಲಿ ಹುಟ್ಟುತ್ತಿರುವ ಭಾವನೆಗಳನ್ನು ನಿನಗೆ ತಿಳಿಸಬಲ್ಲೆನಾದರೆ ಇದೇನು ಅರ್ಜುನನ ಪತನವೇ ಅಥವಾ ಉತ್ಥಾನವೇ? ಮಿತ್ರ, ಏನಾಯಿತು? ಏಕೆ ವಿಚಲಿತನಾಗಿರುವೆ? ಏನೆಂದು ಹೇಳಲಿ ಕೃಷ್ಣ? ಅಂಗ ಪ್ರತ್ಯಂಗಗಳಲ್ಲಿ ದಾರುಣ ಜ್ವಾಲೆ. ಬೇಸಿಗೆಯ ಬಿಸಿಲಿನಿಂದ ಓಡೋಗಿದ ತಾವರೆಯಂತೆ ಮುಖವು ಬಾಡಿರುವುದು. ಶರೀರದಲ್ಲಿ ಕಂಪನವು, ರೋಮಾಂಚನವು ಹುಟ್ಟಿರುವು. ನಾಲಿಗೆಯು ಒಣಗುತ್ತಿರುವುದು. ಗಾಂಡೀವವು ಕೈಯಿಂದ ಕಳಚಿತು. ಕಾಲುಗಳಲ್ಲಿ ನಿಲ್ಲಲು ತ್ರಾಣವಿಲ್ಲ. ಕೃಷ್ಣ, ನಾನು ನೋಡುತ್ತಿರುವುದು ಏನನ್ನು? ಇವರೆಲ್ಲರೂ ನನ್ನ ಬಂಧು ಬಾಂಧವರು, ಗುರು ಹಿರಿಯರು, ಮಿತ್ರರು, ಜ್ಞಾತಿಗಳು. ಇವರಲ್ಲೆಷ್ಟು ಜನರ ದಮನಿಯಗಳಲ್ಲಿ ಭರತ ವಂಶದ ಪವಿತ್ರವಾದ ರಕ್ತವು ಹರಿಯುತ್ತಿರುವುದು ಬಲ್ಲೆಯ? ರಾಜ್ಯದ ಮೇಲಿನ ಆಶೆಯಿಂದಾಗಿ ಇವರೆಲ್ಲರನ್ನು ವಧಿಸಲು ನನ್ನಿಂದಾಗದು. 3 ಲೋಕ ಸಾರ್ವಭೌಮ ಪದವಿಯ ಸಲುವಾಗಿ ನಾನು ಈ ಜ್ಞಾತಿ ವಧೆಗೆ, ಈ ಗುರು ಹಿಂಸೆಗೆ ಕೈ ಹಾಕಲಾರೆನು. ರಥವನ್ನು ತಿರುಗಿಸು ಮಿತ್ರ, ನನಗೆ ಈ ಯುದ್ಧವು ಬೇಡ. ಅರ್ಜುನ, ಇದೇನು? ಕುತತ್ತಾ ಕಶ್ಮಲಮಿದಂ ವಿಷಮೇ ಸಮುಪಸ್ಥಿತಂ. ಕುತತ್ತಾ ಕಶ್ಮಲಮಿದಂ ವಿಷಮೇ ಸಮುಪಸ್ಥಿತಂ. ಅನಾರ್ಯಜುಷ್ಟಮ ಸ್ವರ್ಗ್ಯಮ ಕೀರ್ತಿಕರಮರ್ಜುನ. ಅನಾರ್ಯಜುಷ್ಟಮ ಸ್ವರ್ಗ್ಯಮ ಕೀರ್ತಿಕರಮರ್ಜುನ. ಅನಾರ್ಯಜುಷ್ಟಮ ಸ್ವರ್ಗ್ಯಮ ಕೀರ್ತಿಕರಮರ್ಜುನ. ಅರ್ಜುನ, ಅರ್ಜುನ, ಅರ್ಜುನ. ಅರ್ಜುನ, ಇದೇನು? ಈ ವಿಷಮ ಅವಸರದಲ್ಲಿ ಇಂತಹ ಕಶ್ಮಲ ಭಾವವು ನಿನ್ನಲ್ಲಿ ಹೇಗೆ ಹುಟ್ಟಿತು? ಕ್ಷತ್ರಿಯ ವೀರನಾಗಿ ಅನಾರ್ಯನಂತೆ ವರ್ತಿಸುವೆಯಾ? ತೆರೆದ ಸ್ವರ್ಗದ ಬಾಗಿಲನ್ನು ನಿರಾಕರಿಸಿ ನರಕದ ಮಾರ್ಗವನ್ನು ಹಿಡಿಯಬೇಡ. ಆದರ್ಶ ನರನೆಂದು ಹೆಸರಾಗಿ ಹೇಡಿ ಎಂಬ ನಿಂದೆಯನ್ನು ನೀನು ಸಹಿಸಲಾರೆ. ಈ ದೌರ್ಬಲ್ಯವನ್ನು ತ್ಯಜಿಸಿ ಯುದ್ಧಕ್ಕೆ ಸಿದ್ಧನಾಗು ಪಾರ್ಥ. ಕೃಷ್ಣ, ಕಥಂ ಭೀಷ್ಮಮಹಂ ಸಂಖ್ಯೆ ದ್ರೋಣಂಚ ಮಧುಸೂದನ. ಕಥಂ ಭೀಷ್ಮಮಹಂ ಸಂಖ್ಯೆ ದ್ರೋಣಂಚ ಮಧುಸೂದನ. ಇಷುಭಿ ಪ್ರತಿಯೋತ್ಸಾಮಿ ಪೂಜಾರ್ಹ ವರಿಸೂದನ. ಇಷುಭಿ ಪ್ರತಿಯೋತ್ಸಾಮಿ ಪೂಜಾರ್ಹ ವರಿಸೂದನ. ಮಧುಸೂದನ, ಮಧುಸೂದನ, ಮಧುಸೂದನ. ಕೃಷ್ಣ, ಒಂದು ಸಾರಿ ಕುರು ಸೈನ್ಯದ ಕಡೆ ದೃಷ್ಟಿಸಿ ನೋಡು. ಭೀಷ್ಮನು ನನ್ನ ಪೂಜ್ಯ ಪಿತಾಮಹನು. ಆಚಾರ್ಯ ದ್ರೋಣನು ನನಗೆ ಅಸ್ತ್ರ ಶಿಕ್ಷಣವನ್ನು ಕಲಿಸಿಕೊಟ್ಟ ಗುರು. ಪೂಜಾರ್ಹರಾದ ಇವರುಗಳ ಮೇಲೆ ಬಾಣಗಳನ್ನು ಬಿಡುವುದೇ ಬೇಡ ದೇವ. ದೇವಾ ಮಾಧವ ಸಮರ ಬೇಡವೇ ಬೇಡುವೆ ದಯೆ ತೋರು. ದೇವಾ ಮಾಧವ ಸಮರ ಬೇಡವೇ ಬೇಡುವೆ ದಯೆ ತೋರು. ದೇವಾ
ಭಿಕ್ಷಾವೃತ್ತಿಯೇ ಶ್ರೇಯಸ್ಕರವು. ಬಂಧು ಬಾಂಧವರನ್ನು ರಕ್ತದಿಂದ ತೊಯ್ದು ರಾಜ್ಯ ಭೋಗಗಳನ್ನು ಅನುಭವಿಸುವ ಇಚ್ಛೆಯೂ ನನಗಿಲ್ಲ. ಅಶಾಶ್ವತವಾದ ರಾಜ್ಯ ಲೋಭಕ್ಕೊಳಗಾಗಿ ಶಾಶ್ವತ ಧರ್ಮವನ್ನು ನಾಶ ಮಾಡಲು ನನ್ನಿಂದಾಗದು. ವಾಸುದೇವ, ಸ್ವಜನ ವಧೆಯು ನನಗೆ ಸಮ್ಮತವಿಲ್ಲ. ಯಾರನ್ನು ಯಾರು ವಧಿಸುವುದು ಅರ್ಜುನ? ದೇಹಿನೋಸ್ಮಿನ್ ಯಥಾ ದೇಹೇ ಕೌಮಾರಂ ಯೌವನಂ ಜರಾ. ದೇಹಿನೋಸ್ಮಿನ್ ಯಥಾ ದೇಹೇ ಕೌಮಾರಂ ಯೌವನಂ ಜರಾ. ತಥಾ ದೇಹಾಂತರ ಪ್ರಾಪ್ತಿರ್ಧೀರಸ್ತತ್ರ ನ ಮುಹ್ಯತಿ. ತಥಾ ದೇಹಾಂತರ ಪ್ರಾಪ್ತಿರ್ಧೀರಸ್ತತ್ರ ನ ಮುಹ್ಯತಿ. ವಾಸಾಂಸಿ ಜೀರ್ಣಾನಿ ಯಥಾ ವಿಹಾಯ. ವಾಸಾಂಸಿ ಜೀರ್ಣಾನಿ ಯಥಾ ವಿಹಾಯ. ನವಾನಿ ಗೃಣಾತಿ ನರೋಪರಾಣಿ. ತಥಾ ಶರೀರಾಣಿ ವಿಹಾಯ ಜೀರ್ಣ. ತಥಾ ಶರೀರಾಣಿ ವಿಹಾಯ ಜೀರ್ಣ. ನ್ಯನ್ಯಾನಿ ಸಂಯಾತಿ ನವಾನಿ ದೇಹಿ. ನ್ಯನ್ಯಾನಿ ಸಂಯಾತಿ ನವಾನಿ ದೇಹಿ. ಆ ಅಳಿವಿಲ್ಲದ ಆತ್ಮನನ್ನು ವಧಿಸುವುದು ಅಸಂಭವ. ಮನುಷ್ಯನು ಹರಿದು ಹೋದ ಬಟ್ಟೆಗಳನ್ನು ಬಿಸುಟು ಹೊಸ ಬಟ್ಟೆಗಳನ್ನು ಧರಿಸುವಂತೆ ಆತ್ಮನು ಜೀರ್ಣವಾದ ದೇಹವನ್ನು ತ್ಯಾಗ ಮಾಡಿ ಬೇರೊಂದು ದೇಹವನ್ನು ಆಶ್ರಯಿಸುವನು. ಮರಣವು ದೇಹದ ನಾಶ, ಅವಿನಾಶಿಯಾದ ಆತ್ಮನ ಅವಸಾನವಲ್ಲ. ದೇಹಕ್ಕೆ ಬಾಲ್ಯ, ಯೌವನ, ವಾರ್ಧಿಕ್ಯಾದಿ ಅವಸ್ಥೆಗಳು ಪ್ರಾಪ್ತವಾಗುವಂತೆ ಮಾನವನಿಗೆ ದೇಹಾಂತರ ಪ್ರಾಪ್ತಿಯು ಸಹಜವಾಗಿ. ಪಂಡಿತನಾದವನು ಅದರ ಸಲುವಾಗಿ ದುಃಖಿಸುವುದಿಲ್ಲ. ಈ ಭೀಷ್ಮ, ದ್ರೋಣ, ನೀನು ನಾನೂ ಸಹ ಈ ಹಿಂದೆ ಅನೇಕ ಸಾರಿ ಜನಿಸಿರುವೆವು, ಮುಂದೆಯೂ ಜನಿಸುವೆವು. ಜನ್ಮ ಮೃತ್ಯುಗಳು ಆತ್ಮನ ಅನಂತ ಪ್ರವಾಸದೆರಡು ಅಂತರಗಳು. ಹುಟ್ಟಿದವನಿಗೆ ಮರಣವು, ಮೃತನಿಗೆ ಪುನರ್ಜನ್ಮವು ಮೊದಲೇ ನಿಶ್ಚಿತವಾಗಿರುವುದು. ಅವಶ್ಯವಾಗಿ ಆಗಬೇಕಾದುದಕ್ಕೆ ಮೂಢನಂತೆ ಚಿಂತಿಸಿ ಫಲವೇನು? ಯುದ್ಧವು ಕ್ಷತ್ರಿಯನ ಧರ್ಮ. ನಿನ್ನ ಧರ್ಮವನ್ನು ನೀನು ಪಾಲನೆ ಮಾಡು. ಜನಾರ್ದನ, ಯುದ್ಧದ ಹೆಸರೆತ್ತಿದರೆ ನನ್ನ ಹೃದಯವು ಕಂಪಿಸುತ್ತಿರುವುದು. ದುಸ್ಸಹ ಶೈತ್ಯಾಧಿಕ್ಯದಿಂದ ಸರ್ವಾಂಗಗಳು ನಿಶ್ಚೇಷ್ಟಿತವಾಗಿರುವುದು. ನಾನು ಹೇಳಿಯಲ್ಲ, ಆದರೂ ಪಾಪ ಭೀತಿಯಿಂದ ಯುದ್ಧ ವಿಮುಖನಾಗಿರುವೆನು. ಹೇಳು ಕೃಷ್ಣ, ಯುದ್ಧದ ಹೊರತಾಗಿ ಕ್ಷತ್ರಿಯನಿಗೆ ಮತ್ತಾವ ಧರ್ಮವೂ ಇಲ್ಲವೇ? ಪರಮಾತ್ಮ, ಕಾರ್ಪಣ್ಯ ದೋಷೋಪಹತಃ ಸ್ವಭಾವಃ. ಕಾರ್ಪಣ್ಯ ದೋಷೋಪಹತಃ ಸ್ವಭಾವಃ. ಪೃಚ್ಛಾಮಿ ತ್ವಾಂ ಧರ್ಮ ಸಂಮೂಢಚೇತಃ. ಪೃಚ್ಛಾಮಿ ತ್ವಾಂ ಧರ್ಮ ಸಂಮೂಢಚೇತಃ. ಯಶ್ರೇಯಸ ನಿಶ್ಚಿತ ಬ್ರೂಹಿ ತನ್ಮೇ. ಯಶ್ರೇಯಸ ನಿಶ್ಚಿತ ಬ್ರೂಹಿ ತನ್ಮೇ. ಶಿಷ್ಯಸ್ತೇಹಂ ಶಾದಿಮಾನ್ ತ್ವಾಂ ಪ್ರಸನ್ನ. ಶಿಷ್ಯಸ್ತೇಹಂ ಶಾದಿಮಾನ್ ತ್ವಾಂ ಪ್ರಸನ್ನ. ಪ್ರಸನ್ನ 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 ಪ್ರಸನ್ನ. ಸ್ವಧರ್ಮ ಪಾಲನೆಯಲ್ಲಿ
ತ್ಯಜಿಸಬಹುದು. ಆದರೆ ಪರಧರ್ಮಾವಲಂಬನವು ಅನರ್ಥಕಾರಿ. ನೆನಪಿರಲಿ ಅರ್ಜುನ, ಇದು ಧರ್ಮಯುದ್ಧ. ನೀನೀ ಯುದ್ಧದಿಂದ ನಿವೃತ್ತನಾದರೆ ಸ್ವಧರ್ಮವನ್ನು ಉಲ್ಲಂಘಿಸಿದ ಪಾಪಕ್ಕೆ ಗುರಿಯಾಗುವೆ, ಅಪಕೀರ್ತಿ ಭಾಜನೆ ನೆನೆಸುವೆ. ನಿನ್ನಂತಹ ಸಂಭಾವಿತನಿಗೆ ಅಪಕೀರ್ತಿಯು ಮರಣಕ್ಕಿಂತಲೂ ಘೋರತರು. ಪರಮಾತ್ಮ, ಶತ್ರುಗಳು ಹೇಡಿ ಎಂದು ಅಳೆಯುವರು, ಆತ್ಮೀಯರು ವಂಚಕನೆಂದು ನಿಂದಿಸುವರು. ವಾಸುದೇವ, ಆದುದರಿಂದ ಈ ಮನೋವಿಕಾರವನ್ನು ತ್ಯಜಿಸಿ ಸ್ವಧರ್ಮವನ್ನು ಪಾಲನೆ ಮಾಡು. ಕರ್ಮವು ಪೌರುಷದ ಲಕ್ಷಣ. ಅಕರ್ಮಣ್ಯನಾದ ಮಾನವನು ಜೀವಂತ ಶವದಂತೆ ಸರ್ವರ ನಿಂದೆಗೂ ಪಾತ್ರನು, ಸರ್ವರಿಂದಲೂ ವರ್ಜಿತನು. ಅಜ್ಞಾನದಿಂದ ನೀನು ಕರ್ಮಭ್ರಷ್ಟನಾಗಬೇಡ ಪಾರ್ಥ. ಕೃಷ್ಣ, ಈ ಯುದ್ಧದಲ್ಲಿ ನನ್ನ ಕರ್ಮವೇನು? ಧರ್ಮ ನಾಶನವೋ ಧರ್ಮ ರಕ್ಷಣೆಯೋ? ಉಭಯ ಭ್ರಷ್ಟನಾಗದಂತೆ ನನಗೆ ಒಂದು ದಾರಿಯನ್ನು ತೋರಿಸುವ ವಾಸುದೇವ. ಪಾರ್ಥ, ಕರ್ಮವು ಮಾನವ ಜೀವನದ ರಾಜಮಾರ್ಗ. ನೀನೀಗ ಕರ್ಮತತ್ಪರನಾಗು. ಫಲಗಳನ್ನು ಚಿಂತಿಸದೆ ನಿರ್ದಿಷ್ಟ ಕರ್ಮವನ್ನಾಚರಿಸು. ಏಕೆಂದರೆ ಮಾನವನು ಕರ್ಮಕ್ಕೆ ಮಾತ್ರ ಅಧಿಕಾರಿ, ಫಲವು ಅವನ ಅಧೀನವಲ್ಲ. ಅನಾಸಕ್ತ ಚಿತ್ತನಾಗಿ ಸಿದ್ಧಿ ಅಸಿದ್ಧಿಗಳಲ್ಲಿ ಸಮಾನ ಭಾವದಿಂದ ಕಾರ್ಯಾಚರಣೆ ಮಾಡುವುದೇ ಮಾನವನ ಕರ್ತವ್ಯ. ಅಸ್ತ್ರಗಳನ್ನು ಧರಿಸು, ಕರ್ಮಯೋಗಿ ಎನಿಸು. ಇಹದಲ್ಲಿ ಕೀರ್ತಿಯನ್ನು, ಪರದಲ್ಲಿ ಸ್ವರ್ಗವನ್ನು ಪಡೆಯುವೆ. ಕರ್ಮಣ್ಯೇವಾಧಿಕಾರಸ್ತೆ ಮಾ ಫಲೇಷು ಕದಾಚನ. ಕರ್ಮಣ್ಯೇವಾಧಿಕಾರಸ್ತೆ ಮಾ ಫಲೇಷು ಕದಾಚನ. ಮಾ ಕರ್ಮ ಫಲ ಹೇತುರ್ಭೂಮಾತೆ. ಮಾ ಕರ್ಮ ಫಲ ಹೇತುರ್ಭೂಮಾತೆ. ಸಂಯೋಸ್ತ್ವಾ ಕರ್ಮಣಿ. ಸಂಯೋಸ್ತ್ವಾ ಕರ್ಮಣಿ. ಸಂಯೋಸ್ತ್ವಾ ಕರ್ಮಣಿ. ಪರಮ, ಈ ದಿವ್ಯವಾಣಿಯಿಂದ ನನ್ನ ಹೃದಯದ ಪ್ರಸುಪ್ತ ಪ್ರಜ್ಞೆಯನ್ನು ಎಚ್ಚರಗೊಳಿಸುತ್ತಿರುವ ನೀನು ಯಾರು? ಕರ್ಮಯೋಗಿ. ಇಹಲೋಕದಲ್ಲಿ ನಿನ್ನ ನಿರ್ದಿಷ್ಟ ಕರ್ಮವೇನು? ಅರ್ಜುನ, ನಾವಿಬ್ಬರು ಅನೇಕ ಸಾರಿ ಇಹಲೋಕದಲ್ಲಿ ಜನ್ಮಗ್ರಹಣ ಮಾಡಿರುವೆವು. ನನಗೆ ಅವುಗಳ ನೆನಪಿರುವುದು, ನಿನಗಿಲ್ಲ. ನಾನು ಜನ್ಮ ಜರಾಹಿತನು, ಅವ್ಯಯಾತ್ಮನು, ಪಂಚಭೂತಗಳಿಗೊಡೆಯನು. ಯಾವಾಗ ಧರ್ಮದ ಪತನವು ಅಧರ್ಮದ ಉದ್ಧಾರವೂ ಆಗುವುದೋ ಆಗ ನಾನು ಭೂಮಿಯಲ್ಲಿ ಜನ್ಮಗ್ರಹಣ ಮಾಡುವೆನು. ಸಜ್ಜನರ ಪಾಲನೆ, ದುಷ್ಟರ ನಾಶ, ಧರ್ಮ ಸಂಸ್ಥಾಪನೆ ಇವು ನನ್ನ ಅವತಾರದ ಉದ್ದೇಶಗಳು. ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ. ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ. ಅಭ್ಯುತ್ಥಾನಮಧರ್ಮಸ್ಯ ಅಭ್ಯುತ್ಥಾನಮಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಹಂ. ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ. ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ. ಧರ್ಮ ಸಂಸ್ಥಾಪನಾರ್ಥಾಯ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೇ ಯುಗೇ. ಸಂಭವಾಮಿ ಯುಗೇ ಯುಗೇ. ಸಂಭವಾಮಿ ಯುಗೇ ಯುಗೇ. ಪರಮಾತ್ಮ, ನಿನ್ನ ಅವತಾರದ ಗುರುತುಗಳೇನು? ನಿನ್ನನ್ನು ತಿಳಿಯುವ ಬಗೆ ಹೇಗೆ? ಉತ್ತರವನ್ನು ಕರುಣಿಸು ಮಹಾಮಹಿಮ. ಧನಂಜಯ,
ನಾನು ಮಾಯಾರೂಪಿ ಧರಿತ್ರಿ ಎನಿಸಿ ಸರ್ವ ಪ್ರಪಂಚವನ್ನು ಧಾರಣೆ ಮಾಡುವೆನು. ಜಲರೂಪದಿಂದ ಪ್ರಾಣಿಗಳಿಗೆ ಜೀವವನ್ನು ಕೊಡುವೆನು. ಅಗ್ನಿಮಯವಾಗಿ ಅವುಗಳ ಶಕ್ತಿಯನ್ನು ವರ್ಧಿಸುವೆನು. ವಾಯುವಿನಂತೆ ಚಲಿಸುವೆನು. ಆಕಾಶವೆನಿಸಿ ಈ ವಿಶ್ವ ಜಗತ್ತನ್ನು ವ್ಯಾಪಿಸಿರುವೆನು. ಮನೋಬುದ್ಧಿ ಅಹಂಕಾರಗಳೆಂಬ ತ್ರಿಗುಣಾತ್ಮಕ ರೂಪದಿಂದ ಮಾನವನ ಪ್ರಜ್ಞೆಯನ್ನು ಜಾಗೃತಗೊಳಿಸಿ ಆತ್ಮವಿಕಾಸದ ರಾಜಪಥದಲ್ಲಿ ನಡೆಯುವೆನು. ಬಹುರೂಪಾತ್ಮಕವಾದ ಜಗತ್ತಿನ ಪ್ರಭವ ಪ್ರಳಯಗಳಿಗೆ, ಉದಯ ವಿನಾಶಕ್ಕೆ ನಾನೇ ಕಾರಣನು. ಸರ್ವಶ್ರೇಷ್ಠವು ಸರ್ವಾಂತರ್ಯಾಮಿಯೂ ಆದ ಪರಾವಸ್ತುವು ನಾನು. ದಾರದಲ್ಲಿ ಮಣಿಪೋಣಿಸಲ್ಪಟ್ಟಂತೆ ಈ ವಿಶ್ವ ಜಗತ್ತು ನನ್ನಲ್ಲಿ ಪ್ರೋತವಾಗಿರುವುದು. ನಾನು ನೀರಿನಲ್ಲಿ ರಸಾತ್ಮಕನು. ಸೂರ್ಯ ಚಂದ್ರರ ಕಾಂತಿಯು ನನ್ನದು. ವೇದಗಳಲ್ಲಿನ ಓಂಕಾರವು ನಾನು. ಮನುಷ್ಯರಿನ ಪೌರುಷವು ನನ್ನದು. ಸಮಸ್ತ ಭೂತಗಳ ಅಧಿಕಾರನು ನಾನು. ನಾನು ದೇವತೆಗಳಲ್ಲಿ ಇಂದ್ರನು, ವೇದಗಳಲ್ಲಿ ಸಾಮವು, ಪರ್ವತಗಳಲ್ಲಿ ಮೇರುವು, ರುದ್ರರಲ್ಲಿ ಶಂಕರನು ಆಗಿರುವೆನು. ಅರ್ಜುನ, ನನ್ನ ವಿಭೂತಿಗಳು ಅಗಣ್ಯ, ಅನಂತ, ಅಬೋಧ. ಅದರಲ್ಲೊಂದು ಅಲ್ಪಾಂಶದಿಂದ ಈ ಜಗತ್ತಿನ ಸೃಷ್ಟಿ, ಸ್ಥಿತಿ, ಪ್ರಳಯಗಳು ನಡೆಯುವು. ಈ ನಿನ್ನ ನುಡಿಗಳಿಂದ ನನ್ನ ಮೋಹವು ನಾಶವಾಯಿತು. ಹೃದಯದ ಅಂಧಕಾರವು ಹರಿಯಿತು. ಹೇ ಯೋಗೀಶ್ವರ, ನಿನ್ನ ಈಶ್ವರ ರೂಪವನ್ನು ನನಗೆ ತೋರಿಸಿ ನನ್ನನ್ನು ಕೃತಾರ್ಥನನ್ನಾಗಿ ಮಾಡು. ಏವಮೇತದ್ಯತಾತ್ ತ್ವಮಾತ್ಮಾನಂ ಪರಮೇಶ್ವರ. ಏವಮೇತದ್ಯತಾತ್ ತ್ವಮಾತ್ಮಾನಂ ಪರಮೇಶ್ವರ. ದುಷ್ಟುಮಿಚ್ಛಾಮಿ ತೇ ರೂಪಮೈಶ್ವರಂ ಪುರುಷೋತ್ತಮ. ದುಷ್ಟುಮಿಚ್ಛಾಮಿ ತೇ ರೂಪಮೈಶ್ವರಂ ಪುರುಷೋತ್ತಮ. ಪುರುಷೋತ್ತಮ ಪುರುಷೋತ್ತಮ. ತಥಾಸ್ತು. ಪಾರ್ಥ, ನನ್ನ ಸಂಹಾರ ಮೂರ್ತಿಯ ದರ್ಶನ ಮಾಡು. ಕರಾಳ ಕಾಲ ಸ್ವರೂಪನು ನಾನು. ಕುರುಕ್ಷೇತ್ರದಲ್ಲಿ ಸಮ್ಮಿಳಿತವಾಗಿರುವ ಸಮಸ್ತ ಯೋಧರನ್ನು ಒಂದೇ ಸಾರಿಗೆ ಆಪೋಷಣ ಮಾಡಿ ಉದರದಲ್ಲಿ ಧರಿಸಿಕೊಳ್ಳುವೆನು. ನಿಮಿತ್ರ ಮಾತ್ರಕ್ಕೆ ನೀನು ನನ್ನ ಸಹಾಯಕನಾಗು. ಯುದ್ಧದಲ್ಲಿ ಜಯಶಾಲಿಯಾಗಿ ಕೀರ್ತಿಯನ್ನು ಗಳಿಸುವೆ. ಪರಮಾತ್ಮ, ಆಹಾ, ಎಂತಹ ಭಯಾನಕ ರೂಪವಿದು! ಮಾನವ ಚಕ್ಷುಗಳಿಂದ ಇದನ್ನು ನೋಡಲಾರದು ಪ್ರಭು. ನಾರಾಯಣ ಹರಿ ಶೌರಿ ಮುರಾರಿ ನೀನೇ ನನ್ನ ಪ್ರಾಣತಕ. ಪರಮಾತ್ಮ, ವಾಸುದೇವ, ಎಲ್ಲಿರುವ ತಂದೆ? ನಾರಾಯಣ ಹರಿ ಶೌರಿ ಮುರಾರಿ, ನಾರಾಯಣ ಹರಿ ಶೌರಿ ಮುರಾರಿ ನೀನೇ ನನ್ನ ಪ್ರಾಣತಕ. ಈ ಘೋರ ರೂಪವು ಭಾರಿ ಭಯಾನಕ, ನೋಡಲಾರೆನು ಪ್ರಭುವೇ. ಈ ಘೋರ ರೂಪವು ಭಾರಿ ಭಯಾನಕ, ನೋಡಲಾರೆನು ಪ್ರಭುವೇ. ಧಾರಣ ಮಾಡು ಸೌಮ್ಯ ರೂಪವ, ಧಾರಣ ಮಾಡು ಸೌಮ್ಯ ರೂಪ. ನಾರಾಯಣ ಹರಿ ಶೌರಿ ಮುರಾರಿ, ನಾರಾಯಣ ಹರಿ ಶೌರಿ ಮುರಾರಿ ನೀನೇ ನನ್ನ ಪ್ರಾಣತಕ. ಪ್ರಭು, ಕೈ ಕಾಲುಗಳು ಕಂಪಿಸುತ್ತಿವು, ವಾಕ್ಸ್ಫೂರ್ತಿ ಇಲ್ಲ. ಕರುಣಾಮಯನೇ, ನಿನ್ನ ಸೌಮ್ಯ ರೂಪವನ್ನು ಧಾರಣ ಮಾಡು. ಭಕ್ತಪರಾಧೀನ ಭಕ್ತರ ಹೃದಯದಲ್ಲಿ ಅನಂತ ತರಂಗ ನೆಪಿಸುವ ಸುಧಾ ಮಧುರವಾದ ನಿನ್ನ ಮಂದಹಾಸದಲ್ಲಿ ಗೋಪಿಕಾ ವಲ್ಲಭ ಲಲನಾ ಚಿತ್ತರಂಜಕವಾದ ನಿನ್ನ
ಗಂಭೀರ ಸುಹಾಸವದನದಲ್ಲಿ ವಾಸುದೇವ ಅಕ್ಷಿಗಳಿಂದ ವೀಕ್ಷಿಸಲಾರೆನು ಮಾಧವ ಅವತಾರವ ಅಕ್ಷಿಗಳಿಂದ ವೀಕ್ಷಿಸಲಾರೆನು ಮಾಧವ ಅವತಾರವ ಶಿಕ್ಷಿಸಿದಂತಹ ದಕ್ಷತೆಗೆ ಈ ವಿಶ್ವರೂಪವೇ ಸಾಕ್ಷಿ ಪ್ರಭು ರಾಕ್ಷಸರನ್ನು ಶಿಕ್ಷಿಸಿದಂತಹ ದಕ್ಷತೆಗೆ ಈ ವಿಶ್ವರೂಪವೇ ಸಾಕ್ಷಿ ಪ್ರಭು ಪಕ್ಷಿವಾಹನ ಲಕ್ಷ್ಮೀಶ ನಿನ್ನ ಚರಣದಾತರನು ರಕ್ಷಿಸೋ ಪಕ್ಷಿವಾಹನ ಲಕ್ಷ್ಮೀಶ ನಿನ್ನ ಚರಣದಾಸರನು ರಕ್ಷಿಸೋ. ಭಯವನ್ನು ಬಿಡು ಪ್ರಾಣಸಖ. ಗದಾ ಚಕ್ರ ಶೋಭಿತವಾದ ನನ್ನ ಸೌಮ್ಯ ಮೂರ್ತಿಯ ದರ್ಶನ ಮಾಡು. ಸಾಗರ ಮಧ್ಯದ ಪ್ರಶಾಂತವಾದ ಗಂಭೀರ ಜಲರಾಶಿಯಲ್ಲಿ ನಿಶ್ಚಲವಾಗಿ ನಡೆಯುವ ನಾವೆಯಂತೆ ನಿನ್ನ ಹೃದಯವು ಶಾಂತವಾಗಲಿ. ಈ ಕುರುಕ್ಷೇತ್ರದಲ್ಲಿ ನಿನ್ನ ನೌಕೆಯು ಪದಭಷ್ಟವಾಗದಂತೆ ನೋಡಿಕೊಂಡು ಸುರಕ್ಷಿತವಾಗಿ ದಡವನ್ನು ಮುಟ್ಟಿಸಲು ನಾನು ಕರ್ಣಾಧಾರನಾಗಿ ನಿಂತಿರುವೆನು. ಧನ್ಯನಾದನು ಪರಮಾತ್ಮ. ಪುರುಷ ಪುರಾಣ ತ್ವಮಸ್ಯ ವಿಶ್ವಸ್ಯ ಪರಂ ತ್ವಮಾದಿದೇವಃ ಪುರುಷ ಪುರಾಣ ತ್ವಮಸ್ಯ ವಿಶ್ವಸ್ಯ ವೇತ್ತಾಸಿ ವೇದ್ಯಂಚ ಪರಂಚ ರಾಮ ವೇತ್ತಾಸಿ ವೇದ್ಯಂಚ ಪರಂಚ ರಾಮ ತ್ವಯಾ ತತಂ ವಿಶ್ವಮನಂತರೂಪ ತ್ವಯಾ ತತಂ ವಿಶ್ವಮನಂತರೂಪ ವಾಯುರ್ಯಮೋಗ್ನಿರ್ವರುಣಃ ಶಶಾಂಕಃ ವಾಯುರ್ಯಮೋಗ್ನಿರ್ವರುಣಃ ಶಶಾಂಕಃ ಪ್ರಜಾಪತಿಸ್ತ್ವಂ ಪ್ರಪಿತಾಮಹಶ್ಚ ಪ್ರಜಾಪತಿಸ್ತ್ವಂ ಪ್ರಪಿತಾಮಹಶ್ಚ ನಮೋ ನಮಸ್ತೆ ಶಾಶ್ವತೃತ್ವಃ ನಮಸ್ತೆಸ್ತು ಶಾಶ್ವತೃತ್ವಃ ಪುನಶ್ಚ ಭೂಯೋಪಿ ನಮೋ ನಮಸ್ತೆ ಪುನಶ್ಚ ಭೂಯೋಪಿ ನಮೋ ನಮಸ್ತೆ ನಮೋ ನಮಸ್ತೆ ನಮೋ ನಮಸ್ತೆ ನಮೋ ನಮಸ್ತೆ. ಚಕ್ರವ್ಯೂಹವನ್ನು ಕಂಡು ನನ್ನ ಆಸೆಯೆಲ್ಲವೂ ಭಂಗವಾಯಿತು. ಅಗ್ರಜ, ವ್ಯೂಹದ ಮಹಾದ್ವಾರದಲ್ಲಿ ಸ್ವತಃ ದ್ರೋಣನೇ ಧನುರ್ಧಾರಿಯಾಗಿ ನಿಂತಿರುವನು. ಅವನನ್ನು ಜಯಿಸಿ ವ್ಯೂಹವನ್ನು ಭೇದಿಸುವುದು ಯಾರ ಸಾಧ್ಯ? ನಿನ್ನೆ ದಿನ ನಾನು ಪ್ರಯತ್ನಿಸಿ ನಿರಾಶನಾಗಿ ಹಿಂತಿರುಗಿದೆನು. ಕೃಷ್ಣಾರ್ಜುನರು ಇಲ್ಲಿದ್ದರೆ ಚೆನ್ನಾಗಿತ್ತು. ಅರ್ಜುನನು ಆ ವ್ಯೂಹ ಭೇದ ಪದ್ಧತಿಯನ್ನು ತಿಳಿದಿದ್ದನು. ಕೃಷ್ಣಾರ್ಜುನರು ಯುದ್ಧ ಭೂಮಿಯ ಮತ್ತೊಂದು ಪಾರ್ಶ್ವದಲ್ಲಿ ಸಂಸ್ತಪ್ತಕರೊಡನೆ ಕಾದಾಡುತ್ತಿರುವರಾಟ. ಅವರು ಬೇಗ ಹಿಂತಿರುಗುವ ಸಂಭವವಿಲ್ಲ. ಈಗಿದರ ಉಪಾಯವೇನು ಭೀಮಸೇನ? ಜಾಗೃತೆಯಾಗಿ ನಾವೊಂದು ಉಪಾಯವನ್ನು ಚಿಂತಿಸಲೇಬೇಕು ಅಗ್ರಜ. ಇಲ್ಲವಾದರೆ ಪರಾಜಯ ಖಂಡಿತ. ಎಂತಹ ಮಾತು ದೊಡ್ಡಪ್ಪ! ನಿನ್ನ ಕೈಯಲ್ಲಿ ಗದೆ ಇರುವಾಗ, ನನ್ನ ಪೂಜ್ಯ ತಂದೆಯ ಕಪಿಧ್ವಜವು ಯುದ್ಧ ಭೂಮಿಯಲ್ಲಿ ಹಾರಾಡುತ್ತಿರುವಾಗ ಈ ಪಾಂಡವರಿಗೆ ಅಪಜಯವೇ? ಈಗ ನಮಗೊದಗಿರುವ ಅಂತಹ ಆಪತ್ತಾದರೂ ಏನು ದೊಡ್ಡಪ್ಪ? ಕುಮಾರ ಅಭಿಮನ್ಯು, ದ್ರೋಣನ ಚಕ್ರವ್ಯೂಹವನ್ನು ಭೇದಿಸುವ ಶಕ್ತಿ ನಮಗಿಲ್ಲ ಮಗು. ಆ ವ್ಯೂಹದಿಂದ ರಕ್ಷಿತರಾದ ಕೌರವ ಯೋಧರ ಬಾಣ ಪರಂಪರೆಗಳಿಂದ
ನಮ್ಮ ಸೈನ್ಯವು ಹತವಾಗುತ್ತಿರುವುದು? ಇದಕ್ಕೋಸ್ಕರ ಇಷ್ಟೊಂದು ಚಿಂತೆಯ ಜ್ಯೇಷ್ಠ ಪಿತ. ನಾನು ಆ ವ್ಯೂಹವನ್ನು ಭೇದಿಸುವೆನು. ಅದಕ್ಕೆ ಅನುಮತಿಯನ್ನು ಕೇಳುವುದಕ್ಕಾಗಿಯೇ ನಾನು ಇಲ್ಲಿಗೆ ಬಂದದ್ದು. ಪಾಪು ಅಭಿಮನ್ಯು, ಪಾಪು, ನೀನು ನಮ್ಮ ವಂಶದ ಗೌರವ ಸ್ವರೂಪನು. ಕುಮಾರ, ನೀನು ಚಿಕ್ಕವನಾದರೂ ನಿನ್ನ ಉತ್ಸಾಹವನ್ನು ನಾನು ಅಭಿನಂದಿಸುವೆನು. ಆದರೆ ಈ ಕೆಲಸವು ನಿನ್ನಿಂದ ಆಗತಕ್ಕದ್ದು ಹಾಗೂ ನಾವೆಲ್ಲರೂ ಜೀವಿಸಿದ್ದು ಇಂಥ ದುಸ್ಸಾಧ್ಯವಾದ ಕೆಲಸಕ್ಕೆ ನಿನ್ನನ್ನು ಕಳಿಸುವುದು ಲೋಕಾಭಿಮತವೆನ್ನಿಸದು. ದೊಡ್ಡಪ್ಪ, ಚಿಕ್ಕವನೆಂದೆನ್ನಲು ಈ ಪರಿಲೆಕ್ಕಿಸದೆ ತೆಗೆಯುವಿರಿ. ದೊಡ್ಡಪ್ಪ, ಚಿಕ್ಕವನೆಂದೆನ್ನಲು ಈ ಪರಿಲೆಕ್ಕಿಸದೆ ತೆಗೆಯುವಿರಿ. ಸಿಕ್ಕಿದ ಸಮಯವ ಸಾಧಿಸೆಂದು ನೀವು ಅಕ್ಕರೆಯಿಂದ ಆಶೀರ್ವದಿಸದೆ. ದೊಡ್ಡಪ್ಪ, ಪಾಪು ಅಭಿಮನ್ಯು, ಪಾಪು. ಸಮಯವ ಸಾಧಿಸೆಂದು ನೀವು ಅಕ್ಕರೆಯಿಂದ ಆಶೀರ್ವದಿಸಿ. ಚಿಕ್ಕವನೆಂದೆನ್ನಲು ಈ ಪರಿಲೆಕ್ಕಿಸದೆ ತೆಗೆಯುವಿರಿ. ಅಪಶುತಿಯ ಈ ನುಡಿயும் ಸೈಜನ್ನ, ಅಪಶುತಿಯ ಈ ನುಡಿயும் ಸೈಜನ್ನ. ಎಂತ ಮಾತಾಪಿಸಲಿ ಒಳಗೆ ನಮ್ಮ ಕೀರ್ತಿಯ ತರುವೆ. ದೊಡ್ಡಪ್ಪ, ಎಂತ ಮಾತಾಪಿಸಲಿ ಒಳಗೆ ನಮ್ಮ ಕೀರ್ತಿಯ ತರುವೆ. ಅಪಾರ್ಥಗಳಿಗೆ ಅವಕಾಶವ ಕೊಡದೆ ಸತ್ಯ ಬಂಧಕ್ಕೆ ಪೂರ್ತಿಯ ನೀಡಿ. ಅಪಾರ್ಥಗಳಿಗೆ ಅವಕಾಶವ ಕೊಡದೆ ಸತ್ಯ ಬಂಧಕ್ಕೆ ಪೂರ್ತಿಯ ನೀಡಿ. ಚಿಕ್ಕವನೆಂದೆನ್ನಲು ಈ ಪರಿಲೆಕ್ಕಿಸದೆ ಅಪಶುತಿಯ ಈ ನುಡಿயும் ಸೈಜನ್ನ, ಅಪಶುತಿಯ ಈ ನುಡಿயும் ಸೈಜನ್ನ. ದ್ರೋಣಾಚಾರ್ಯರ ಚಿತ್ತವ್ಯೂಹವ ಬಾಣದ ಗುರಿயும் ಎದುರಿಸುತ್ತೆ. ದೊಡ್ಡಪ್ಪ, ದ್ರೋಣಾಚಾರ್ಯರ ಚಿತ್ತವ್ಯೂಹವ ಬಾಣದ ಗುರಿயும் ಎದುರಿಸುತ್ತೆ. ಪಾಂಡವ ಸಂತತಿ ಸುಪುತ್ರನ ವಂಚಿಸಿದ ಗೆಲುವರೆಂದೆ. ಪಾಂಡವ ಸಂತತಿ ಸುಪುತ್ರನ ವಂಚಿಸಿದ ಗೆಲುವರೆಂದೆ. ಮಿಂಚಿನ ವೇಗದ ಸಂಚರಿಸಿ ಗೆಲುವಿನ ನಾಟ್ಯ ನಡೆಸುವೆನು. ಮಿಂಚಿನ ವೇಗದ ಸಂಚರಿಸಿ ಗೆಲುವಿನ ಲಾಂಛನ ನಡೆಸುವೆನು. ತಾಯಿ ಗರ್ಭದೋಳು ಇದ್ದ ಸಮಯದಲ್ಲಿ ಚಕ್ರವ್ಯೂಹವೇ ನಿನ್ನ ವಿಜಯ. ತಾಯಿ ಗರ್ಭದೋಳು ಇದ್ದ ಸಮಯದಲ್ಲಿ ಚಕ್ರವ್ಯೂಹವೇ ನಿನ್ನ ವಿಜಯ. ಭಾವ ಶ್ರೀಕೃಷ್ಣನಿಂದಲೂ ಭಯವಿಡಿ. ಭಾವ ಶ್ರೀಕೃಷ್ಣನಿಂದಲೂ ಭಯವಿಡಿ. ಬೇಗಲಿಸಿ ಬರುವೆನ್ನ ಬರುವಿರಿ ಅರವಿರಿ. ಬೇಗಲಿಸಿ ಬರುವೆನ್ನ ಬರುವಿರಿ ಅರವಿರಿ. ಚಿಕ್ಕವನೆಂದೆನ್ನಲು ಈ ಪರಿಲೆಕ್ಕಿಸದೆ ತೆಗೆಯುವಿರಿ. ಚಿಕ್ಕವನೆಂದೆನ್ನಲು ಈ ಪರಿಲೆಕ್ಕಿಸದೆ ತೆಗೆಯುವಿರಿ. ಸಿಕ್ಕಿದ ಸಮಯವ ಸಾಧಿಸೆಂದು ನೀವು ಅಕ್ಕರೆಯಿಂದ ಆಶೀರ್ವದಿಸದೆ. ಸಿಕ್ಕಿದ ಸಮಯವ ಸಾಧಿಸೆಂದು ನೀವು ಅಕ್ಕರೆಯಿಂದ ಆಶೀರ್ವದಿಸದೆ. ಚಿಕ್ಕವನೆಂದೆನ್ನಲು ಈ ಪರಿಲೆಕ್ಕಿಸದೆ ತೆಗೆಯುವಿರಿ. ಅಪಶುತಿಯ ಈ ನುಡಿயும் ಸೈಜನ್ನ, ಅಪಶುತಿಯ ಈ ನುಡಿயும் ಸೈಜನ್ನ, ಸೈಜನ್ನ, ಸೈಜನ್ನ. ದೊಡ್ಡಪ್ಪ, ನಿಮ್ಮ ಕಣ್ಮುಂದಿರುವ ಈ ಪಾರ್ಥಿವ ದೇಹವು ಚಿಕ್ಕದಿರಬಹುದು, ಆದರೆ ಅದರೊಳಗಿನ ಜೀವಜ್ಯೋತಿಯು ಚಿಕ್ಕದಲ್ಲ. ಶಾಸ್ತ್ರ ತೇಜ ಸ್ಥಿರ ಪ್ರಕಾಶದಿಂದ ಅದು ಜ್ವಾಜ್ವಲ್ಯಮಾನವಾಗಿ ಬೆಳಗುತ್ತಿದೆ. ಸಾಹಸದ ಪ್ರಭಾಫಲಕದಿಂದ ಪ್ರತಿಬಿಂಬಿತವಾಗಿ ವಿಜೃಂಭಿಸುತ್ತಿದೆ. ಅದು ತನ್ನ ಮಹತ್ ಪ್ರಕಾಶದಿಂದ ಕುರುಕ್ಷೇತ್ರವನ್ನು ಬೆಳಗಲು ಅವಕಾಶ ಮಾಡಿಕೊಡಿ. ನನ್ನನ್ನು ಮಗನನ್ನಾಗಿ ಪಡೆದ ಧನಂಜಯನು ಅಭಿಮಾನದಿಂದ ತಲೆದೂಗಲಿ. ವೀರ ಪ್ರಸವಾದ ಸುಭದ್ರೆಯು ಆನಂದಾಶ್ರುಗಳನ್ನು ಸುರಿಸಲಿ. ಯೋಗ್ಯಾವರಸವು ದೊರೆತಾಗ ಧೈರ್ಯದಿಂದ ಹೋರಾಡಿ ಕೀರ್ತಿಶಾಲಿಯಾಗುವುದೇ ಕ್ಷಾತ್ರಧರ ಮರಣ ಕಂಜಿ. ಶತ್ರು ಸಂಹಾರಕ್ಕಾಗಿ ಹಿಡಿದ ಖಡ್ಗದಿಂದ ಅಡಿಗೆ ಮನೆಯ ಕಾಯಿ ಪಲ್ಯಗಳನ್ನು ಕತ್ತರಿಸುತ್ತಾ ಕುಳಿತುಕೊಳ್ಳುವುದಕ್ಕಲ್ಲ. ದೊಡ್ಡಪ್ಪ, ನಾನು ತಾಯಿಯ ಗರ್ಭದಲ್ಲಿದ್ದಾಗಲೇ ಆ ವ್ಯೂಹವನ್ನು ಭೇದಿಸುವ ಉಪಾಯವನ್ನು ತಿಳಿದಿರುವೆನು. ಈಗ ಅದರ ಉಪಯೋಗಕ್ಕೆ ಅವಕಾಶವು ದೊರೆತಿರುವುದು. ಅದನ್ನು ವ್ಯರ್ಥ ಮಾಡಬೇಡ ತಂದೆಯೇ. ನನಗನುಮತಿಯನ್ನು ಕೊಡಿ. ಆಗ ತಿಳಿಯುವಿರಿ ಪಾರ್ಥನ ಮಗನು ಪಾರ್ಥನಂತೆಯೇ ಪರಾಕ್ರಮಶಾಲಿ ಎಂಬುದನ್ನ. ಅಗ್ರಜ, ಅಭಿಮನ್ಯುವಿನ ಪ್ರಾರ್ಥನೆಯನ್ನು ನಿರಾಕರಿಸಬೇಡ. ಈ ವೀರ ಬಾಲಕನ ಉತ್ಸಾಹಕ್ಕೆ ಮೇಲೆ ಜಲಚ್ಛೇದನವಾಗದಿರಲಿ. ನಾನು ಸೈನ್ಯವೆಲ್ಲ ತೆಗೆದುಕೊಂಡು ಅಭಿಮನ್ಯುವಿನ ಸಹಾಯಕನಾಗಿ ನಿಲ್ಲುವೆನು. ಅಭಿಮನ್ಯು ವ್ಯೂಹವನ್ನು ಭೇದಿಸಿದೊಡನೆ ನಾವೆಲ್ಲರೂ ಒಳಕ್ಕೆ ನುಗ್ಗಿ ಅದನ್ನು ಭಿನ್ನ ಭಿನ್ನ ಮಾಡಿ ಬಿಡುವೆವು. ಹೌದು ದೊಡ್ಡಪ್ಪ, ನಿರೀಕ್ಷಿತವಾಗಿ ಒದಗಿದ ಈ ಸಹಾಯವನ್ನು ಬಿಡುವುದು ಉಚಿತವಲ್ಲ. ಈಗ ಧನಂಜಯ ನನ್ನ ತಂದೆಯು ಭಯವೇನೆಂಬುದನ್ನು ಆರಿಯೇ. ವೀರ ಧನಂಜಯ ನನ್ನ
ಬಲಾತ್ಕಾರ ಚಕ್ರವ್ಯೂಹವ ಭೇದಿಸಿ ವೀರಾಗ್ರಣಿಯಂ ನಾಮೆರವೆ ವೀರಾಗ್ರಣಿಯಂ ನಾಮೆರವೆ ವೀರಾಗ್ರಣಿಯಂ ನಾಮೆರವೆ ರುದ್ರನ ಮೆಚ್ಚಿ ವಿಭಾಗ ಪದಾರ್ಥ ಹೊರಗ ವೀರ ಹೊರನೇ ರುದ್ರನ ಮೆಚ್ಚಿ ವಿಭಾಗ ಪದಾರ್ಥ ಹೊರಗ ವೀರ ಹೊರನೇ ನಿನ್ನಯ ಗೌರವ ಮರಗಲಿ ರಣಗಲೆ ನಿನ್ನಯ ಗೌರವ ಮರಗಲಿ ರಣಗಲೆ ಭೂಮರಗೈಯಲು ಸುರಗಣವೋ ಭೂಮರಗೈಯಲು ಸುರಗಣವೋ ಭೂಮರಗೈಯಲು ಸುರಗಣವೋ ಗೌರವ ವೀರನ ಹೃದಯವ ಭೇದಿಸಿ ಹೆಮ್ಮೆಯದೆಂತ ಸಾಧನೆಯೋ ಬಲಾತ್ಕಾರ ಗೌರವ ವೀರನ ಹೃದಯವ ಭೇದಿಸಿ ಹೆಮ್ಮೆಯದೆಂತ ಸಾಧನೆಯೋ ವಿಜಯ ಧ್ವನಿಯ ಝೇಂಕಾರ ವಿಜಯ ಧ್ವನಿಯ ಝೇಂಕಾರ ವಿಜಯ ಧ್ವನಿಯ ಝೇಂಕಾರ ನಿನ್ನಿಷ್ಟದಂತೆ ಆಗಲಿ ಭೀಮಸೇನ. ಇದೋ ಈ ಪ್ರಿಯ ಬಾಲಕನ ಪ್ರಾಣವನ್ನು ನಿನ್ನ ಕೈಯಲ್ಲಿಡುವೆನು. ಯುದ್ಧ ರಂಗದಲ್ಲಿ ನೀನಿವನನ್ನು ಒಂದು ಕ್ಷಣ ಬಿಟ್ಟಿರಲಾಗದು. ಧನಂಜಯನ ಪ್ರಾಣ ಪದಕವು ಅಚ್ಚಳಿಯದೆ ಪುನಃ ಅವನನ್ನು ಸೇರಲಿ. ಕುಮಾರ ಅಭಿಮನ್ಯು, ಹೋಗು, ಜಯಶಾಲಿಯಾಗಿ ಹಿಂದಿರುಗು. ದ್ರೋಣನ ಚಕ್ರವ್ಯೂಹವು ನಿನ್ನ ಪಾಲಿಗೆ ಪುಷ್ಪ ವ್ಯೂಹವಾಗಲಿ. ದೊಡ್ಡಪ್ಪ, ನಿಮ್ಮೆಲ್ಲರ ಆಶೀರ್ವಾದ ಬಲವು ನನ್ನನ್ನು ವಜ್ರ ಕವಚದಂತೆ ರಕ್ಷಿಸಿಕೊಂಡಿರಲು ಭಯವಿಲ್ಲದು. ಹರೇ ದೊಡ್ಡಪ್ಪ, ಹೋಗೋಣ. ವಸಂತ ಮಾಸದಿ
ಸ್ವಾಮಿ, ನಾನು ನನ್ನ ಹೃದಯಾದಿ ದೇವನ ದರ್ಶನಕ್ಕಾಗಿ 4 ದಿನಗಳಿಂದ ಹಂಬಲಿಸುತ್ತಿದ್ದೇನೆ. ಅದು ಈ ದಿನ ಲಭಿಸಿತು. ಸುಂದರಿ, ನೀನು ನಿನ್ನ ದೇವನ ಸಂದರ್ಶನವನ್ನು ನೀನು ಹೊಂದಿದೆ. ಆದರೆ ಆತನ ಸನ್ನಿಧಿಯಲ್ಲಿ ಅರ್ಪಿಸಲು ಏನನ್ನು ಸಿದ್ಧಪಡಿಸಿರುವೆ ಹೇಳು? ನಾನು ನನ್ನ ಸರ್ವಸ್ವವನ್ನೇ ಕೊಟ್ಟಿರುವೆನು. ಇನ್ನು ನನ್ನದಾಗಿ ಏನು ಉಳಿದಿದೆ ಸ್ವಾಮಿ? ಅದು ನಿನ್ನ ಹೃದಯದ ಪ್ರೇಮ ಉತ್ತರ. ಅದು ಮೊದಲೆಯಿಂದಲೂ ನಿಮ್ಮದಾಗಿದೆ. ಪುನಃ ಕೊಡುವ ಅಗತ್ಯವೇನಿದೆ? ನಾನು ಅದನ್ನು ಬಲ್ಲೆನು ಪ್ರೇಯಸಿ. ಆದರೆ ಪ್ರತಿದಿನವೂ ಪ್ರತಿಕ್ಷಣವೂ ನಿನ್ನ ಪ್ರೇಮವನ್ನು ಹೊಸದಾಗಿ ಪಡೆಯಬೇಕೆಂಬುದೇ ನನ್ನ ಆಸೆ ದೇವಿ. ವಸಂತದ ಬಳ್ಳಿ ದಿನದಿನವೂ ಹೊಸದಾದ ಹೂಗಳಿಂದ ಸೃಷ್ಟಿಕರ್ತನನ್ನು ಆರಾಧಿಸುವುದು. ಪಕ್ಷಿಗಳು ದಿನದಿನವೂ ಹೊಸದಾದ ಗಾನದಿಂದ ಪ್ರಕೃತಿಯನ್ನು ನಡೆಸಬಹುದು. ಸರ್ವಸಾಕ್ಷಿಯಾದ ಸೂರ್ಯದೇವನು ದಿನದಿನವೂ ಹೊಸದಾದ ಕಾಂತಿಯಿಂದ ಇಡೀ ಜಗತ್ತನ್ನೇ ಬೆಳಗುವುದು. ಪ್ರೇಮದ ವಿಚಾರವೂ ಹಾಗೇ ಇದೇನೆ. ಅದು ಹೇಗೆ ಸ್ವಾಮಿ? ವಿರಹದಿಂದ ಸಮ್ಮಿಲನ, ಸಮ್ಮಿಲನದಿಂದ ಪುನಃ ವಿರಹ. ವಿರಹ ಮತ್ತು ಸಮ್ಮಿಲನ, ಈ ಉಭಯ ಭಾವಗಳ ಆಕರ್ಷಣ ವಿಕರ್ಷಣಗಳೇ ಪ್ರೇಮ ಸಜೀವ. ಹೃದಯೇಶ್ವರಿ, ಪ್ರಾಣೇಶ್ವರ, ನಿನ್ನೆಯ ದಿನ ನಾವು ವಿಯೋಗದ ತೀವ್ರ ಶೋಕದಿಂದ ದಗ್ಧರಾಗಿದ್ದೆವು. ಈ ದಿನ ಪುನಃ ಸಮ್ಮಿಳಿತರಾಗಿದ್ದೆವು. ಈ ಆನಂದದ ಸುಪ್ರಭಾತದಲ್ಲಿ ನಿನ್ನ ಪ್ರೇಮವನ್ನು ಪುನಃ ಕೈಗೊಳ್ಳಬೇಕೆಂಬುದೇ ನನ್ನ ಅಭಿಲಾಷೆ ದೇವಿ. ಸ್ವಾಮಿ, ದೇವರೇ ಬಂದು ಪೂಜೆಯನ್ನು ಬಯಸಿದಾಗ ಭಕ್ತಳು ನಿರಾಕರಿಸಬಳಿನು. ಪ್ರೇಮದ ವಿಷಯದಲ್ಲಿ ನೀವು ಮಹಾ ಪಂಡಿತರಂತೆ. ನಿಮ್ಮ ಇಚ್ಛೆ ಅಂತ ಆಗಲಿ. ಇಲ್ಲಿ ಬನ್ನಿ. ಕುಳಿತುಕೊಳ್ಳಿ. ಸ್ವಾಮಿ, ನಾನೇ ಆಯ್ದು ತಂದ ಈ ಹೂ ವರಮಾಲೆಯನ್ನು ಧರಿಸಿ ಈ ಭಕ್ತನಲ್ಲಿ ಪ್ರಸನ್ನವಾಗಿರಿ. ಸುಂದರಿ, ದೇವರು ಪ್ರಸನ್ನನಾಗಿ ನಿನಗೆ ನನ್ನ ಪಾರ್ಶ್ವದಲ್ಲಿ ಪೀಠ ಕೊಟ್ಟಿರೋನು. ಬಹುತ್ತರ ಕುಳಿತುಕೋ. ಸವಿ ಪ್ರೇಮ ಬನದ ಕೋಗಿಲೆ, ಸುಖ ಸತ್ಯೇಮ ಬನದ ಕೋಗಿಲೆ, ನಗುವ ಚಂಚಲೆ ಸಕನಾನಿನ ತೋಳಿನ ಮನಸರೆ. ಸುಖ ಸತ್ಯೇಮ ಬನದ ಕೋಗಿಲೆ, ಚಂಚಲೆ ಸಕನಾನಿನ ತೋಳಿನ ಬಳಸಲೆ. ಸುಖ ಸಂಪ್ರೇಮ ಬನದ ಕೋಗಿಲೆ, ಚಂಚಲೆ ತೋಳಿನ ಬಳಸಲೆ. ಸುಖ ಸಂಪ್ರೇಮ ಬನದ ಕೋಗಿಲೆ. ಮನವು ತಾಸೋಗಿದೆ ಹೊಳೆವ ಕಣ್ಣೋಟಕ್ಕೆ, ತನುವು ತಾಯಿದೆ ನಿಮ್ಮ ಇರುವಗೆ. ಮನವು ತಾಸೋಗಿದೆ ಹೊಳೆವ ಕಣ್ಣೋಟಕ್ಕೆ, ತನುವು ತಾಯಿದೆ ನಿಮ್ಮ ನಗುವು ನನ್ನ ಮನವ, ನಿಮ್ಮ ನಗುವು ನನ್ನ ಮನವ ಕಾಣಿದೆ ನಗುತ್ತಿದೆ. ನಾ ತಾಳೆ ವಿರಹ ಕಾಸಲಿ
ಅಪರಾಧವಾಯಿತೆ? ಅಪರಾಧವಲ್ಲ ಪ್ರೇಯಸಿ. ಈ ದಿನದ ಯುದ್ಧದಲ್ಲಿ ನಾನೊಂದು ಮಹತ್ ಕಾರ್ಯವನ್ನು ನಿರ್ವಹಿಸಬೇಕಾಗಿದೆ. ನಿನ್ನ ಪ್ರೇಮದ ಆರೋಹಣೆಯನ್ನು ಸನ್ಮಾನಿಸಲು ನನಗೆ ಸಮಯವಿಲ್ಲ. ಉತ್ತರ ಏನು ಮಾಡಲಿ? ಪ್ರಾಣೇಶ್ವರ, ಈ 4 ದಿನಗಳಿಂದಲೂ ಯುದ್ಧದಲ್ಲಿಯೇ ನಿರತರಾಗಿದ್ದೀರಿ. ಈ ದಿನವಾದರೂ ನನ್ನೊಡನೆ ಕಳೆಯಬಾರದೆ? ಇಲ್ಲ ಉತ್ತರ. ದ್ರೋಣನ ಚಕ್ರವ್ಯೂಹವನ್ನು ಭೇದಿಸಲು ಯುಧಿಷ್ಠಿರ ರಾಜೇಂದ್ರ ಅನುಮತಿಯನ್ನು ಪಡೆದು ಯುದ್ಧಕ್ಕೆ ಹೊರಟಿರುವೆನು. ನನ್ನನ್ನು ತಡೆಯಬೇಡ ದೇವಿ, ನಗುಮುಖದಿಂದ ಕಳುಹಿಸಿಕೊಡು. ಸ್ವಾಮಿ, ನೀವು ಯುದ್ಧಕ್ಕೆ ಹೋಗಲೇಬೇಕಾದರೆ ನನ್ನನ್ನು ಕೂಡ ನಿಮ್ಮ ಸಂಗಡ ಕರೆದುಕೊಂಡು ಹೋಗಿ. ನಿಮ್ಮ ತಂದೆಯವರ ವಿವಾಹದ ಕಾಲದಲ್ಲಿ ಬಲರಾಮನೊಡನೆ ಯುದ್ಧ ಮಾಡುವಾಗ ನಮ್ಮ ಅತ್ತೆಯವರು ಸಹಾಯ ಮಾಡಿದರಂತೆ. ನಾನು ಕೂಡ ನಿಮಗೆ ಸಹಾಯಕಳಾಗಿ ಇರುತ್ತೇನೆ. ಆ ದಿನದ ಯುದ್ಧದಲ್ಲಿ ತಾಯಿ ಉಪಾಯವಿಲ್ಲದೆ ಅಸ್ತ್ರಧಾರಣೆ ಮಾಡಬೇಕಾಯಿತು. ಯುದ್ಧರಂಗವು ಸ್ತ್ರೀಯರಿಗೆ ಉಚಿತವಾದ ಸ್ಥಾನವಲ್ಲ ಪ್ರೇಯಸಿ. ಓಹೋ, ಯುದ್ಧಕ್ಕಾಗಿ ಹೊಸ ಬಿಲ್ಲನ್ನು ತಂದಂತಿದೆ. ಇದನ್ನು ಒಮ್ಮೆ ಎದೇರಿಸಲಿ ಸ್ವಾಮಿ. ಆಹಾ, ಈ ಕೋಮಲವಾದ ಹಸ್ತಗಳಿಗೆ ಯೋಗ್ಯವಾದ ಕಾರ್ಯವಿರಲ್ಲ. ನನ್ನ ಅನಂಗ ರಾಜಲಕ್ಷ್ಮಿ, ನಿನ್ನ ಸಖಿಯರು ತರಿದ ಹೂಗಳನ್ನು ಎದೇರಿಸಿ ರೂಪುಗೊಂಡ ರತಿ ಚಂಚಲ ಕಟಾಕ್ಷ ಬಾಣಗಳನ್ನು ಮನ್ಮನ ಶಾಯಿ ನಿನ್ನ ಹೃದಯ ಮಧ್ಯದಲ್ಲಿ ನನಗೆ ಆಶ್ರಯವನ್ನು ಕೊಡುತ್ತಾರ. ಅಬ್ಬಬ್ಬಾ, ಒಂದೇ ಉಸಿರಿನಲ್ಲಿ ಅದೆಷ್ಟೊಂದು ಪ್ರೇಮದ ಮಾತುಗಳು. ಕಾಂತೆ ನಿನ್ನಯ ಮನವು ಮೋಹಿಸೆ ಎನ್ನನು ಅಡ್ಡಿ ಮಾಡುವವೇ ನಿನ್ನೀ ಕರೆಗಳು. ಕಾಂತೆ ನಿನ್ನಯ ಮನವು ಮೋಹಿಸೆ ಎನ್ನನು, ಕಾಂತೆ ನಿನ್ನಯ ಮನವು ಮೋಹಿಸೆ ಎನ್ನನು ಅಡ್ಡಿ ಮಾಡುವವೇ ನಿನ್ನೀ ಕರೆಗಳು, ಅಡ್ಡಿ ಮಾಡುವವೇ ನಿನ್ನೀ ಕರೆಗಳು. ನಟನೆಯ ಜಾಲವ, ನಾನರಿಯಲಿಲ್ಲ ನಟನೆಯ ಜಾಲವ. ಕುಟಿಲವ ಸ್ಥಿರಗೊಳಿಸಿ ದೂರ ಸರಿ, ಕುಟಿಲವ ಸ್ಥಿರಗೊಳಿಸಿ ದೂರ ಸರಿ. ನಾನಿರುವಳೆ ಆಶಯವ ನಿನಗೇನೋ ಕಂದರವ. ನಾಟ್ಯಕಲಾದರೆ ನಾಯಕಿಯೇ ಆವಾವೇಶದೊಳು ನೀನು ಸರಿಯೇ. ನಾಟ್ಯಕಲಾದರೆ ನಾಯಕಿಯೇ ಆವಾವೇಶದೊಳು ನೀನು ಸರಿಯೇ, ಆವಾವೇಶದೊಳು ನೀನು ಸರಿಯೇ, ಆವಾವೇಶದೊಳು ನೀನು ಸರಿಯೇ. ಗಗನದಿಂದ ದರಗಿಳಿದ ಚಂದ್ರ ನರಸಿದ್ದಾರೆ, ಗಗನದಿಂದ ದರಗಿಳಿದ ಚಂದ್ರ ನರಸಿದ್ದಾರೆ.
ಅಥವಾ ಪ್ರಪಂಚದಲ್ಲಿ ಸೃಷ್ಟಿಕರ್ತರಿಬ್ಬರೆಂದು ತೋರುವುದು? ಯುದ್ಧವನ್ನು ನಿರ್ಮಿಸಿದ ಹೃದಯಹೀನನಾದ ವಿಧಿಯೇ ಬೇರೆ, ಹಾಸ್ಯಪ್ರಿಯೆಯಾದ ಗಾನಮಯಿಯಾದ ಉತ್ತರೆಯನ್ನು ನಿರ್ಮಿಸಿದ ಕಲಾವಿದನಾದ ವಿಧಾತನೇ ಬೇರೆ. ಪರಸ್ಪರ ಸಂಬಂಧವಿಲ್ಲದ ಎರಡು ವಿಭಿನ್ನ ಪ್ರಪಂಚಗಳು ದೇವಿ. ಸ್ವಾಮಿ, ಅದು ಹಾಗಲ್ಲ. ನಾನು ನಿಮಗೆ ಹೇಳುವೆನು. ವಿಧಾತನಾದ ಒಬ್ಬರು ಇಬ್ಬರು ಉತ್ತರನ್ನು ನಿರ್ಮಿಸುವರು. ಇರುವರೆಗೂ ಹಾಸ್ಯಮಯಿ ಗಾನಶೀಲೆಯಾದ ಒಬ್ಬರು ಉತ್ತರನ್ನು ನೋಡಿದ್ದೀರಿ. ಈಗ ವೀರಾಂಗನೆಯ ವೀರಪತ್ನಿಯಾದ ಮತ್ತೊಬ್ಬ ಉತ್ತರನ್ನೇ ನೋಡುವಿರಿ. ಹೋಗು ತರುಣವೀರ, ಯುದ್ಧವು ಕ್ಷತ್ರಿಯ ಧರ್ಮ. ನೀವು ನಿಮ್ಮ ಧರ್ಮವನ್ನು ಪಾಲನೆ ಮಾಡಿ. ಆಹಾ, ನಾನು ನೋಡುತ್ತಿರುವುದೇನನ್ನೋ ಈಶ್ವರ. ಸ್ವರ್ಣದ ಪುತ್ಥಳಿಯಲ್ಲಿ ಶಿರಿಷದ ಮಾರ್ಧವ, ಸಂಪಿಗೆಯ ಗಂಧದಲ್ಲಿ ಮಲ್ಲಿಗೆಯ ಮಾಧುರ್ಯ, ಇಹ ಸಂಸಾರ ದುಃಖ ಮಧ್ಯದಲ್ಲಿ ಸ್ವರ್ಗದ ಆನಂದ ಕೇಳಿ. ಧನ್ಯ ಉತ್ತರ, ಧನ್ಯೆ. ಆರ್ಯಾವರ್ತದಲ್ಲಿ ನೀನು ನಾರಿ ರತ್ನಳು. ನೀವು ಕ್ಷತ್ರಿಯ ರತ್ನ. ಯುದ್ಧವು ನಿಮ್ಮ ಕೀರ್ತಿ, ಗೌರವ ಮತ್ತು ಸಂಪತ್ತು. ಹಾಗಾದರೆ ನಿನಗಾವ ಗೌರವವೂ ಇಲ್ಲವೇ? ಈ ದಿನ ಎಷ್ಟೊಂದು ಜನ ವೀರ ಮಾತೆಯರು, ವೀರ ಪತ್ನಿಯರು ತಮ್ಮ ಹೃದಯದ ದುಃಖಾವೇಗವನ್ನು ಅಡಗಿಸಿಟ್ಟುಕೊಂಡು ಕಣ್ಣೀರನ್ನು ಭೂಮಿಗುದಿರಿಸದೆ ಸಾಹಸಂಖ್ಯರಾಗಿ ಪತಿಪುತ್ರರಿಂದ ಬೀಳ್ಕೊಂಡಿರುವರು. ಅವರಿಗಾವ ಗೌರವವೂ ಇಲ್ಲವೇ? ಇರುವುದು ಪ್ರಿಯ. ರಣರಂಗದಲ್ಲಿ ಕಾದಾಡುತ್ತಾ ಸ್ವಾಮಿಯು ಮಡಿದಾಗ ಆತನ ಗೌರವದಿಂದ ದರ್ಪಿತಳಾಗದ ಮಡದಿ ಯಾರು ಸ್ವಾಮಿ? ಶತ್ರುಗಳ ಮಧ್ಯೆ ಪುತ್ರನ ಸಾಹಸ ವರ್ಣವನ್ನು ಕೇಳಿ ಆನಂದ ಬಾಷ್ಪವನ್ನು ಸುರಿಸದ ಮಾತೆ ಯಾರು ಸ್ವಾಮಿ? ಪುರುಷನ ಗೌರವವೇ ನಾರಿಯ ಗೌರವ. ಅದೇ ಅವಳ ಜೀವನ ಸರ್ವಸ್ವ ಸ್ವಾಮಿ. ಹಾಗಾದರೆ ಸಂತೋಷ ಚಿತ್ತಳಾಗಿ ನನ್ನನ್ನು ಕಳುಹಿಸಿಕೊಡಬಲ್ಲೆಯ? ನನಗೋಸ್ಕರ ಸ್ವಲ್ಪವೂ ದುಃಖಿಸುವುದಿಲ್ಲವೇ? ದುಃಖಿಸುವುದಿಲ್ಲ ಸ್ವಾಮಿ. ಅಥವಾ ಪ್ರಚನ್ನ ದಾನದಂತೆ ದುಃಖವನ್ನು ಮನಸ್ಸಿನಲ್ಲಿಯೇ ಬಚ್ಚಿಟ್ಟುಕೊಂಡು ಪತಿಯನ್ನು ಬೀಳ್ಕೊಳ್ಳಾರದ ಪತ್ನಿಯು ವೀರಾಂಗನೆ ಎನಿಸಿಕೊಳ್ಳಬಲ್ಲನೆ? ಹಾಗಾದರೆ ಈ ಕುರುಕ್ಷೇತ್ರ ಮಹಾಯುದ್ಧದಲ್ಲಿ ನಾನೊಂದು ವೇಳೆ ಪ್ರಾಣತ್ಯಾಗ ಮಾಡಿದರೆ ಸ್ವಾಮಿ, ನನಗೋಸ್ಕರ ಅಳುವುದಿಲ್ಲವೆಂದು ಹೇಳು ಪ್ರಿಯ. ಅಳುವುದಿಲ್ಲ ಸ್ವಾಮಿ. ನಿಮ್ಮ ಆಜ್ಞೆಗೆ ವಿರುದ್ಧವಾಗಿ ಒಂದು ತೊಟ್ಟು ಕಂಬನಿ ಭೂಮಿಗೆ ಬಿದ್ದರು ಕೈಲಾರೆ ಕಣ್ಣುಗಳನ್ನು ಕಿತ್ತು ನಿಮ್ಮ ಚರಣದಲ್ಲಿ ಸಮರ್ಪಿಸುವೆನು. ಉತ್ತರೆಯು ವೀರ ಸತಿ. ಪತಿಯ ಆಜ್ಞೆಯೇ ಅವಳಿಗೆ ದೇವರ ಆಜ್ಞೆಯಂತೆ. ಹಾಗಾದರೆ ನನಗಿನ್ನು ಅನುಜ್ಞೆಯನ್ನು ಕೊಡುತ್ತರ. ನೀನು ಹಾಕಿದ ಈ ಪ್ರೇಮದ ವಿಜಯ ಮಾಲಿಂದ ಭೂಷಿತನಾಗಿ ರಣಾಂಗಣದಲ್ಲಿ ಬೆಳಗುವೆನು. ನನಗಿನ್ನು ಅಪಜಯವಿಲ್ಲ, ನನಗಿನ್ನು ಅಪಜಯವಿಲ್ಲ. ಉತ್ತರ, ನಾನಿನ್ನು ಹೋಗಿ ಬರಲೇ? ಆಗಲಿ ಸ್ವಾಮಿ. ರಾಗದ ಜೊತೆ ಸಂಗೀತವು ಬೆರೆದರೆ ಹಾಯಾಗಿರಲೇನು. ರಾಗದ ಜೊತೆ ಸಂಗೀತವು ಬೆರೆದರೆ ಹಾಯಾಗಿರಲೇನು. ತಂಗಾಳಿಯು ತಂಗಾಳಿಯು ಆಡುಗರಿಗೆ
ಅಭಿಮನ್ಯುವಿನೆದುರು ನಾವು ಪರಾಜಯವನ್ನು ಒಪ್ಪಿಕೊಳ್ಳಬೇಕಾಯ್ತಲ್ಲ. 7 ಜನ ಮಹಾರಥಿಕರು 7 ಸಾರಿ ಆಕ್ರಮಣ ಮಾಡಿ 7 ಸಾರಿ ಸೋತದ್ದಾಯಿತು. ಫಲಾಭಿಮನ್ಯು, ಈ ಬಾರಿ ನೀನು ಉದ್ಧಾರವಾಗುವುದಿಲ್ಲ. ಇದು ಸೈಂಧವನ ಕೊನೆಯ ಪ್ರಯತ್ನ. ಈ ಬಾರಿ ನಮ್ಮಿಬ್ಬರನ್ನು ಮುಂದಾಗಲೇಬೇಕು. ಎಲವ ಸೈಂಧವ, ಎಂತಹ ಅಧರ್ಮ ಅತ್ಯಾಚಾರವಿದು! ಹೇ ಜಗದೀಶ್ವರ, ಹೇ ಧರ್ಮ ಸ್ವರೂಪ, ನೀನಿದಕ್ಕೆ ಸಾಕ್ಷಿ. ಕೌರವನ ಅನ್ನದಿಂದ ಪರಿಪುಷ್ಟರಾದ ಕಾಪುರುಷರೇ, 7 ಹಿಡಿ ಅನ್ನದ ಸಲುವಾಗಿ ಧರ್ಮ, ನೀತಿ ಮತ್ತು ಮನುಷ್ಯತ್ವಕ್ಕೆ ತಿಲಾಂಜಲಿಯನ್ನು ಕೊಟ್ಟಿರ. ನನ್ನ ರಥವು ಭಂಗವಾಯಿತು, ಧನಸ್ಸು ಮುರಿಯಿತು, ಬತ್ತಳಿಕೆಯು ಬರಿದಾಗಿದೆ. ಇಂತಹ ನನ್ನನ್ನು ನೀವೇಳು ಜನ ಮಹಾರಥಿಕರು, ವೀರಾದಿ ವೀರರು ಏಕಕಾಲದಲ್ಲಿ ಆಕ್ರಮಣ ಮಾಡಿದ್ರ. ನೀವು ವೀರರಲ್ಲ, ಕುರುವಂಶದ ಕಳಂಕ ಸ್ವರೂಪರು. ನಿಮ್ಮಲ್ಲಿ ಒಂದು ಅಣುವಿನಷ್ಟಾದರೂ ಮನುಷ್ಯತ್ವ ಉಳಿದರೆ ಒಬ್ಬೊಬ್ಬರಾಗಿ ಬನ್ನಿ. ಆದರೆ ಅಮಾನುಷ ಅತ್ಯಾಚಾರ ಬೇಕೆ? ಹಾಗಾದರೆ ಇದರ ಮಹಿಮೆಯನ್ನು ನಿನಗೆ ತೋರಿಸುವೆನು. ಅಭಿಮನ್ಯು ನಿರಾಯುಧನಾದರೂ ನಿರಸ್ತನಾದರೂ ಹೇಡಿಯಲ್ಲ. ಅಭಿಮನ್ಯುನ ಶಪಥವನ್ನು ಮುರಿಯಲು ಈ ಸೈನ್ಯವನ ಬಲಿರುವನು. ಸೈಂಧವ, ನಿನ್ನಿ ವಂಚನೆಯಿಂದ ವೀರೋಚಿತವಾದ ಯುದ್ಧವನ್ನು ಕಡುಕನ ಹಿಂಸಾಕ್ರಿಯೆಗಿಂತ ಹೀನವಾಗಿ ಮಾಡಿದೆ. ಹೇ ವಿಧಾತ, ಘೋರ ನರಕವೊಂದನ್ನು ರಚಿಸಲು ಇಷ್ಟೊಂದು ಅಭಿಸಂಧಿ ಏಕೆ? ಬನ್ನಿ, ಒಬ್ಬೊಬ್ಬರಾಗಿ ಬಂದಿರಿ. ಕುರುಕ್ಷೇತ್ರದ ಅಧಿಪತಿ ವಾಸುದೇವ, ನನ್ನನ್ನು ಬಲಿಗೊಡಲು ನೀವೆಲ್ಲರೂ ಸೇರಿ ಈ ಅಧರ್ಮದ ರೂಪಸ್ತಂಭವನ್ನು ನಿರ್ಮಿಸಿದಿರೋ. ಬನ್ನಿರಿ, ಒಬ್ಬೊಬ್ಬರಾಗಿ ಬನ್ನಿರಿ. ಅಭಿಮನ್ಯುವು ನಿರಾಯುಧನಾದರೂ ಹೇಡಿಯಲ್ಲ. ತನ್ನೊಂದು ಮುಷ್ಟಿ ಆಘಾತದಿಂದ ನಿಮ್ಮಂತಹ ಮಾನವ ಕೀಟಗಳನ್ನು ಧ್ವಂಸ ಮಾಡುವೆನು. ಮುಷ್ಟಿಯುದ್ಧಕ್ಕೆ ನಿಂತರೆ ನೀನು ಖಂಡಿತ ಸೋಲುವೆ. ನಾನು ಕದ್ದಿದ್ದ ದೇವಿವನು. ದೈವವೇ, ನೀನು ನನ್ನಲ್ಲಿ ಪರನ್ಮುಖನಾದೆಯ. ಆಚಾರ್ಯ ತಂದೆಗೆ ಶಸ್ತ್ರ ಶಿಕ್ಷಣವನ್ನು ಕೊಟ್ಟದ್ದು. ಕೌರವರ ದಳಪತಿ, ಬ್ರಾಹ್ಮಣ ತಿಲಕ, ನಿನ್ನ ಸೇನಾಧಿಪತ್ಯದಲ್ಲಿ ಇಂತಹ ಅನರ್ಥವಾಯಿತೆ. ಕ್ಷತ್ರಿಯೋಚಿತವಾದ ಆಶೋತ್ತರಗಳಿಂದ ವಂಚಿತನಾಗಿ ಈ ನವತಾರುಣ್ಯದಲ್ಲಿ, ಈ ಅಧರ್ಮ ಯುದ್ಧದಲ್ಲಿ ಪ್ರಾಣ ಬಿಡುವಂತಾಯಿತೆ. ಜಗದ ಲೀಲಾಮಯವು ಧರ್ಮಹೀನರೊಳಿಂದು ಮರಣ ಹೊಂದುವುದಾಯ್ತೆ. ಅಮ್ಮ ಅಮ್ಮ ಜನನಿ.
ನೀನು ಅತ್ಯಂತ ಸಾಹಸಿಯ ಸರಿ. ಇದು ಪರಮೇಶ್ವರನನ್ನು ಮೆಚ್ಚಿಸಿರುವ ಈ ನನ್ನ ಬಾಣಗಳ ಪ್ರತಾಪ ನೋಡು. ಪಾರ್ಥ, ಯುದ್ಧ ಭೂಮಿಯಲ್ಲಿ ಇಂತಹ ಪಳ್ಳು ಮಾತುಗಳಿಂದ ಏನು ಪ್ರಯೋಜನವಿಲ್ಲ. ಶ್ರೀಕೃಷ್ಣನ ಪಾದಾರವಿಂದದಲ್ಲಿ ನಿನ್ನ ಚಿತ್ತವನ್ನು ನಿಲ್ಲಿಸಿ ಸಹಿಸಿಕೋ ಈ ನಾಗಾಸ್ತ್ರವನ್ನು. ಸರ್ವನಾಶ, ಸರ್ವನಾಶ. ಕರ್ಣನ್ನು ತೊಟ್ಟ ನಾಗಾಸ್ತ್ರವು ಭೂಷಣ ಧೂಮಕೇತುವಿನಂತೆ ಅಮರಿಕ್ಷವನ್ನು ಭೇದಿಸಿಕೊಂಡು ಬರುತ್ತಿರುವುದು. ಅರ್ಜುನ, ಪ್ರಾಣಸಕ, ತಲೆಯನ್ನು ತಗ್ಗಿಸು. ರಥವನ್ನು ಭೂಗರ್ಭದಲ್ಲಿ ಬಚ್ಚಿಡುವೆನು. ತಗ್ಗಿಸು ಪಾರ್ಥ, ತಗ್ಗಿಸು. ಆಹಾ, ಜನಾರ್ದನ! ಧೈರ್ಯ ತಾಳು ಧನಂಜಯ, ಭಯಗ್ರಸ್ತನಾಗಬೇಡ. ಭಯವಲ್ಲ ವಾಸುದೇವ. ಯಾವ ಇಂದ್ರಾದಿ ದೇವತೆಗಳ ಅಸ್ತ್ರಗಳು ನನ್ನನ್ನು ಸ್ಪರ್ಶಿಸಲು ಸಾಧ್ಯವಿಲ್ಲವೋ, ಇಂದು ಈ ಕರ್ಣನ ಒಂದಲ್ಪ ಬಾಣದಿಂದ ನನ್ನ ಕಿರೀಟವು ಭೂಮಿಗುರುಳಿರುವುದು. ಸ್ಥಿರನಾಗು ಅರ್ಜುನ, ಸ್ಥಿರನಾಗು. ಒಮ್ಮಿಂದೊಮ್ಮೆಲೆ ನನ್ನ ರಥದ ಚಕ್ರವೇಕೆ ಭೂಮಿಗೆ ಪಾರ್ಥ, ಸ್ವಲ್ಪ ತಾಳು. ರಥದ ಚಕ್ರವನ್ನು ಮೇಲೆತ್ತಿ ನಂತರ ಯುದ್ಧ ಮಾಡುವೆನು. ಇದು ಬ್ರಾಹ್ಮಣನ ಶಾಪ. ಮಾತೆ ವಸುಂಧರೆ, ಬಿಡು ತಾಯಿ ನನ್ನನ್ನು. ಕಾಣುತ್ತಿಲ್ಲವೇ ಕಣ್ಣನ ಕಣ್ಣುಗಳಿಂದ ಅಶ್ರುಗಳು ಸುರಿಯುತ್ತಿರುವುದು. ಬಿಡು ತಾಯಿ, ಈ ಸಾರಿ ಬಿಡು. ಈ ಜೀವವು ಕ್ರೀತದಾಸನು ನಿನ್ನ ಸೇವೆಯನ್ನು ಮಾಡಿಕೊಂಡಿದೆ. ಬಿಡು ತಾಯಿ, ಬಿಡು. ನೋಡುವೇಕೆ ಅರ್ಜುನ, ಬೇಗ ಬಾಣವನ್ನು ತೊಡು. ಕರ್ಣನನ್ನು ವಧೆ ಮಾಡು. ಈ ಸಮಯವನ್ನು ಬಿಟ್ಟರೆ ಕರ್ಣನನ್ನು ನೀನು ಜಯಿಸಲಾರೆ. ಕೃಷ್ಣ, ಏನು ಕಾರಣವೋ ಏನು, ಈತನ ಮೇಲೆ ಬಾಣಗಳನ್ನು ಬಿಡುವುದಕ್ಕೆ ಕೈಗಳೇ ಬರುತ್ತಿಲ್ಲ. ಅಗ್ರಜನಾದ ಧರ್ಮಪುತ್ರನ ಮೇಲೆ ಎಷ್ಟು ಪ್ರೇಮವಿರುವುದೋ ಅದಕ್ಕಿಂತಲೂ ಹೆಚ್ಚಿನ ಪ್ರೇಮವು ಈತನ ಮೇಲೆ ತೋರುತ್ತಿರುವುದು. ಯಾವ ಜನ್ಮದ ಸಕನು, ಯಾವ ಜನ್ಮದ ಬಂಧುವ ಕಾಣಲಿಲ್ಲ. ನಿಜವಾಗಿಯೂ ಕರ್ಣನಾರು, ತಿಳಿಸಲಾರೆಯ? ಭಲೇ ಅರ್ಜುನ, ತಲೆಯ ಮೇಲೆ ಹೊಡೆದವರಿಗಾಗಿ ಮರುಗುವುದನ್ನು ಎಲ್ಲಿಂದ ಕಲಿತೆ? ಅಭಿಮನ್ಯುವನ್ನು ಕೊಂದ ಪಾತಕಿಗಳಲ್ಲಿ ಇವನೂ ಒಬ್ಬನಲ್ಲವೇ? ಇವನ ಮೇಲೆ ನಿನಗೆ ಮರುಕವೇ? ಏನು, ಅಭಿಮನ್ಯುವನ್ನು ಕೊಂದ ಪಾತಕಿಗಳಲ್ಲಿ ಈತನು ಒಬ್ಬನೇ? ಎಲ್ಲ ಪಾಪಿ, ನೀನು ಮಾಡಿದ ಮೋಸಕ್ಕೆ ತಕ್ಕ ಪ್ರತಿಕಾರವನ್ನು ಒಂದು. ಪಾರ್ಥ, ಇಂತಹ ಮೋಸದ ವಿದ್ಯೆಯನ್ನು ಎಲ್ಲಿಂದ ಕಲಿತೆ? ವೀರ ಮಾತೆಯಾದ ಕುಂತಿಯ ಗರ್ಭದಲ್ಲಿ ನಿನ್ನು ಜನ್ಮಿಸಿದ್ದಕ್ಕೆ ಸಾರ್ಥಕವಾದ. ಮಂತ್ರಗಳೇ ಜ್ಞಾಪಕಕ್ಕೆ ಬರುತ್ತಿಲ್ಲವಲ್ಲ? ಇದು ಗುರು ಪರಶುರಾಮರ ಶಾಪ. ಹರಿಹರ ಕಾಪಾಡು ತಂದೆ. ಸುಯೋಧನ, ಈಗ ನೀನು ಕೆಟ್ಟೆ. ತಡಬೇಕೆ ಅರ್ಜುನ, ಬಾಣ ಪ್ರಯೋಗಿಸು. ಆ ಹೋಗು ವೀರ, ದಾನದಲ್ಲಿ ಮುಕ್ತ ಹಸ್ತನು, ಯುದ್ಧದಲ್ಲಿ ಅಪ್ರತಿಮನು ಆಗಿ ಆರ್ಯಾವರ್ತವನ್ನು ಬೆಳಗಿದೆ. ನಿನ್ನ ಆತ್ಮಕ್ಕೆ ಸ್ನೇಹಪಾಶದಿಂದ ಬಂಧು ಬಾಂಧವರನ್ನು ತ್ಯಾಗ ಮಾಡಿದೆ. ನಿನ್ನ ಆತ್ಮಕ್ಕೆ ಚಿರಶಾಂತಿ ದೊರಕಲಿ. ಹೋಗು ವೀರ, ನನ್ನ ಪ್ರಿಯ ಬಂಧು ಕೌಂತೆಯ. ಏನು ಹೇಳಿದೆ ವಾಸುದೇವ? ಏನೂ ಇಲ್ಲ. ಈ ಮೃತ್ಯು ವೀರನಿಗೆ ಅಭಿವಂದನೆ ಸಲ್ಲಿಸು ಪಾರ್ಥ.
ಇದೆಂತಹ ಅಪಮಾನ! ಈ ಸಾರಿ ದುರ್ಯೋಧನನು ನಿನ್ನನ್ನು ಖಂಡಿತವಾಗಿಯೂ ವಂಚಿಸಿದನು. ನನ್ನನ್ನಲ್ಲ ವಾಸುದೇವ, ನಿನ್ನನ್ನು. ಭೀಮಸೇನನ ಪ್ರತಿಜ್ಞೆ ಎಂದಿಗೂ ಭಂಗವಾಗುವುದಿಲ್ಲ. ಈಗೇನು ಮಾಡುವುದು ವಾಸುದೇವ? ದುರ್ಯೋಧನನು ಈ ಸರೋವರದಲ್ಲಿ ಜಲಸ್ತಂಭನಾಗಿ ಕುಳಿತಿರುವನು. ಕೂಗಿ ಯುಧಿಷ್ಠಿರ ಹೊರಗೆ ಬರುವನು. ಒಪ್ಪತಕ್ಕ ಮಾತು. ಆದರೆ ಅಗ್ರಜನ ಬಾಯಿಂದ ಪುರುಷೋಕ್ತಿಗಳಾದರೂ ಬರುವುದು ಹೇಗೆ? ನಾನು ಪ್ರಾರಂಭಿಸುವೆನು. ದುರ್ಯೋಧನ 11 ಅಕ್ಷೋಹಿಣಿ ಸೈನ್ಯವನ್ನು ನಾಶ ಮಾಡಿದೆ. ಭೀಷ್ಮ, ದ್ರೋಣ, ಕರ್ಣ, ಶೈಲೇಂದ್ರ ಮಹಾರಥಿಕರು ದಿನವಾಗಿ ಪ್ರಾಣ ತ್ಯಾಗ ಮಾಡಿದರು. ಶಕುನಿ ಅಂತ ನರಾದವನು ರಣರಂಗದಲ್ಲಿ ವೀರಾವೇಶದಿಂದ ಹೋರಾಡಿ ಮಾಡಿದನು. ಕೇವಲ ಏಡಿಯಾದ ನೀನು ಸೋತ ನಾಯಿಯಂತೆ ಸರೋವರದ ಲೇಖ ಒಡಗಿ ಕುಳಿತಿರುವೆ. ಕ್ಷತ್ರಿಯಾದಮ, ಬರದಾಂಶದ ಕಳಂಕನ ಸ್ವರೂಪನೇ, ಬಾರವರೆಗೆ. ಸುಮ್ಮನಾದರು ವಿರಾಟ ಅಡುಗೆ ಮನೆಯ ಬಂಟಂಗ. ಈ ವೀರನ ಹೃದಯವನ್ನು ನೀರಿಗೆ ತಿಳಿಯಬಲ್ಲೆ. ಯುಧಿಷ್ಠಿರ, ಅವನು ಪ್ರಾಣ ಭಯದಿಂದ ಸರೋವರದಲ್ಲಿ ಅಡಗಿಕೊಂಡಿಲ್ಲ. ಸಮದ ವಿಕ್ರಮ ಕ್ಷಣಕಾಲ ಕಾದಾಡುವ ಮೊದಲು ವಿಶ್ರಾಂತಿಯನ್ನು ಬಯಸಿದರೆ. ಉತ್ತಮ ಉತ್ತಮ ದುರ್ಯೋಧನ. ಧರ್ಮರಾಜ, ಈ ದುರ್ಯೋಧನನ ದೊದದಡಿಯಲ್ಲಿ ಯುದ್ಧಕ್ಕೆ ಹೊರಟ 11 ಅಕ್ಷೋಣಿ ಸೈನ್ಯದಲ್ಲಿ ಈಗ ಉಳಿದಿರುವುದು ನಾನು ಮತ್ತು ಈ ನನ್ನ ಗದೆ. ಪಾಂಡವ ವೀರರೇ, ನಿಮ್ಮನ್ನು ನಾನು ಗದಾಯುಧಕ್ಕೆ ಕರೆಯುವೆನು. ಒಬ್ಬೊಬ್ಬರಾಗಿ ಬನ್ನಿ, ನಿಮ್ಮೆಲ್ಲರೊಡನೆ ಹೋರಾಡುವೆನು. ಕೌರವೇಶ್ವರ, ನಿನಗೆ ಸರಿಸಮ ಈ ಭೀಮನೊಬ್ಬನೇ. ಇವನ ಮೇಲೆ ಯುದ್ಧ ಮಾಡು ಸಾಕು. ಕೃಷ್ಣ, ನೀನು ಯಾರ ಪಕ್ಷವನ್ನು ವಹಿಸುವೆಯೋ ಅವರಿಗೆ ಜಯ ಎಂಬುದನ್ನು ನಾನು ಬಲ್ಲೆ. ಆದರೆ ಅದಕ್ಕಾಗಿ ನಾನು ಚಿಂತಿಸುತ್ತಿಲ್ಲ. ನನ್ನ ಇಚ್ಛೆಯು ಕ್ಷಾತ್ರ ತೇಜದ ಒಂದು ಅಪೂರ್ವ ಆದರ್ಶವನ್ನು ಜಗತ್ತಿಗೆ ತೋರಿಸಬೇಕೆಂಬುದು. ಭವಿಷ್ಯ ಭಾರತ ಕ್ಷತ್ರಿಯ ವೀರ ಹೃದಯದಲ್ಲಿ ಈ ದುರ್ಯೋಧನನ ಹೆಸರು ಸಾಹಸ ಮತ್ತು ಭಾರತ ದುಂದುಬಿ ವಿಜಯಂತೆ ಮುಳುಗಿಸಲಿ. ನಿನ್ನ ಇಚ್ಛೆ ಪೂರ್ಣಗೊಳ್ಳುವುದು ವೀರವರ. ಋಕೋದರ, ಯುದ್ಧ ಮಾಡು. ಒಡೆದ ವಸ್ತುವು ಚೂಡವಾಗಿ ಹೋಗಲಿ. ಈ ದುರ್ಯೋಧನನ್ನು ವಧಿಸಬಲ್ಲೆ ಯಾದರೆ ಸಮುದ್ರ ಪರಿವೇಶಿತ ದರೆಯ ಸಂಪನ್ನವು ನಿನ್ನದಾಗುವುದು. ದುರ್ಯೋಧನ, ಈ ಭೀಮಸೇನನ್ನು ಸೋಲಿಸಬಲ್ಲೆ ಆದರೆ ಆ ಚಂದ್ರಾರ್ಕವಾದ ಕೀರ್ತಿಯನ್ನು ಪಡೆಯುವೆ. ಋಕೋದರ, ಯುದ್ಧ ಮಾಡು. ಇಷ್ಟ ದೇವರನ್ನು ಸ್ಮರಿಸು. ಭೀಮನನ್ನು ರಕ್ಷಿಸು ವಾಸುದೇವ. ಸ್ವಲ್ಪ ಹೊತ್ತು ಸುಮ್ಮನಿರು ಧರ್ಮರಾಯ. ಕ್ಷಣಕಾಲ ವಿಶ್ರಾಂತಿ ಒಂದು ಭೀಮ. ವಿಶ್ರಾಂತಿ ಅಗತ್ಯವಿಲ್ಲ, ಇದೋ ಸಿದ್ಧನಾಗಿರುವೆ. ಪಾಪು ದುರ್ಯೋಧನ, ನಿರಾಶನಾಗಬೇಡ ಭೀಮ. ತೊಡೆಯನ್ನು ತಟ್ಟಿ ಶೌರ್ಯದಿಂದ ಕಾಳಗ ಮಾಡು. ಈಗ ನೆನಪಿಗೆ ಬಂತು. ಈ ಭೀಮಸೇನನ ಆಘಾತವು ಎಂದಿಗೂ ವ್ಯರ್ಥವಾಗುವುದಿಲ್ಲ.
ಭೀಮಸೇನ. ಭಲೆ ನಾರಾಯಣನಿಗೆ ಮಹಾಮಂಗಳಂ, ಮಂಗಳಂ ಜಯ ಶುಭ ಮಂಗಳಂ. ನಾರಾಯಣನಿಗೆ ಮಹಾಮಂಗಳಂ. ಈಗ ಮಹೇಶಗೆ ಮಹಾಮಂಗಳಂ. ನಾರಾಯಣನಿಗೆ ಶುಭಮಂಗಳಂ. ಈಶ ಮಹೇಶಗೆ ಮಹಾಮಂಗಳಂ. ಪಾರ್ವತಿಗೆ ಶುಭಮಂಗಳಂ. ಮಂಗಳಂ ಜಯ ಶುಭಮಂಗಳಂ. ನಾರಾಯಣನಿಗೆ ಮಹಾಮಂಗಳಂ. ಮಂಗಳಂ ಜಯ ಶುಭಮಂಗಳಂ. ನಾರಾಯಣನಿಗೆ ಮಹಾಮಂಗಳಂ. ಚತುರ್ಮುಖ ಬ್ರಹ್ಮಗೆ ಮಹಾಮಂಗಳಂ. ಶಾರದ ಪತಿಗೆ ಶುಭಮಂಗಳಂ. ಚತುರ್ಮುಖ ಬ್ರಹ್ಮಗೆ ಮಹಾಮಂಗಳಂ. ಶಾರದ ಪತಿಗೆ ಜಯಮಂಗಳಂ. ಮಂಗಳಂ ಜಯ ಶುಭಮಂಗಳಂ. ನಾರಾಯಣನಿಗೆ ಮಹಾಮಂಗಳಂ. ಮಂಗಳಂ ಜಯ ಶುಭಮಂಗಳಂ. ನಾರಾಯಣನಿಗೆ ಮಹಾಮಂಗಳಂ. ಯಾದವರಾಯಗೆ ಜಯಮಂಗಳಂ. ಯದುಕುಲನಂದಗೆ ಮಹಾಮಂಗಳಂ. ಯಾದವರಾಯಗೆ ಜಯಮಂಗಳಂ. ಯದುಕುಲನಂದಗೆ ಮಹಾಮಂಗಳಂ. ಮಂಗಳಂ ಜಯ ಶುಭಮಂಗಳಂ. ನಾರಾಯಣನಿಗೆ 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 ಮಹಾಮಂಗಳಂ. ನಾರಾಯಣನಿಗೆ ಮಹಾಮಂಗಳಂ. ನಾರಾಯಣನಿಗೆ ಮಹಾಮಂಗಳಂ. ನಾರಾಯಣನಿಗೆ ಕಲಾ ಬಂಧುಗಳೇ, ಸುಮಾರು 5-6 ತಿಂಗಳಿಂದ ಬಹಳ ನಿರಂತರ ಪರಿಶ್ರಮದ ಅಭ್ಯಾಸದ ಫಲವಾಗಿ ಒಂದು ನಾಟಕ ಅದ್ಭುತವಾದ ಯಶಸ್ಸನ್ನ ಕಂಡಿದೆ. ಶ್ರೀಯುತ ಸಂಪತ್ ಕುಮಾರ್ ಕೆ ಇವರಿಗೆ ಎಲ್ಲ ಪಾತ್ರಧಾರಿಗಳ ಪರವಾಗಿ ಗೌರವ ಸಮರ್ಪಣೆ ಹಾಗೂ ಶ್ರೀಯುತ ಶ್ರೀಧರ್ ಸರ್ ಅವರು ನಾದಪ್ರಿಯ ಕಲಾ ಸಂಘದ ಪ್ರಧಾನ ಕಾರ್ಯದರ್ಶಿಗಳು, ಇವರು ಸಹ ಈ ಒಂದು ಎಲ್ಲ ಕಲಾವಿದರಿಗೆ ತುಂಬಾನೇ ಪ್ರೋತ್ಸಾಹ ನೀಡಿ ಒಂದು ನಾಟಕವನ್ನ ಯಶಸ್ವಿಗೊಳಿಸಲು ಅವರು ಸಹ ಕಾರಣೀಭೂತರಾಗಿರ್ತಾರೆ. ಅವರಿಗೂ ಸಹ ಒಂದು ಜೋರಾದ ಚಪ್ಪಾಳೆಯೊಂದಿಗೆ ಅವರಿಗೆ ತುಂಬು ಹೃದಯದ ಧನ್ಯವಾದಗಳನ್ನ ಸಮರ್ಪಿಸುತ್ತಾ ಇದ್ದೀವಿ. ಈ ಒಂದು ನಾಟಕ ಯಶಸ್ವಿಯಾಗಲು ಎಲ್ಲ ಕಲಾ ಬಂಧುಗಳು, ತಾವುಗಳು, ಪೋಷಕರು ಬಂದು ಈ ಒಂದು ನಾಟಕಕ್ಕೆ ಸಹಕಾರ ಕೊಟ್ಟಿದ್ದೀರಾ. ತಮ್ಮೆಲ್ಲರಿಗೂ ಸಹ ಧನ್ಯವಾದಗಳನ್ನ ಅರ್ಪಿಸ್ತಿದ್ದೀವಿ. ಇದಾದ ನಂತರ ಈ ಒಂದು ನಾಟಕದ ಹಾರ್ಮೋನಿಯಂ ಹಾಗೂ ಕೀಬೋರ್ಡ್ ಹಾಗೂ ತಬಲಾ ವಾದಕರಾದ ಎಲ್ಲರಿಗೂ ಸಹ ಒಂದು ಗೌರವ ಸಮರ್ಪಣೆಯನ್ನ ಅರ್ಪಿಸ್ತಾ ಇದ್ದೀವಿ. ದಯಮಾಡಿ ಎಲ್ಲರೂ ವೇದಿಕೆ ಮೇಲೆ ಬರಬೇಕು. ಶ್ರೀಯುತ ಹಾರ್ಮೋನಿಯಂ ಅಲ್ಲಿ ಪ್ರಪ್ರಥಮ ಮಾಡಿರೋದು ನನಗೆ ಗೊತ್ತಿಲ್ಲ, ಅವರಿಗೆ ಜೋರಾದ ಚಪ್ಪಾಳೆ. ಇದು ಅವರ ಮೊದಲ ಪ್ರಯತ್ನ. ಶ್ರೀಯುತ ರಮೇಶ್ ಸರ್ ಅವರದು ತುಂಬಾನೇ ಯಶಸ್ವಿಯಾಗಿ ಒಂದು ನಾಟಕನ ಮೂಡಿ ಬಂದಿದೆ. ಗೋವಿಂದರಾಜು ಸಹ ಅಷ್ಟೇನೆ ಏನು ಹಗಲಿರುಳು ಒಂದು ನಾಟಕದ ಅಭ್ಯಾಸವನ್ನ ಮಾಡಿ ಈ ಒಂದು ಮಟ್ಟಕ್ಕೆ ಈ ನಾಟಕ ಯಶಸ್ವಿಗೊಳಿಸಕ್ಕೆ ಕಾರಣರಾಗಿರ್ತಾರೆ. ಅವರಿಗೂ ಸಹ ದೇವರು ಆರೋಗ್ಯ ಆಯುಷನ್ನು ಕೊಟ್ಟು ಇನ್ನೂ ಹೆಚ್ಚಿನ ನಾಟಕಗಳನ್ನ ಮಾಡುವಂತಹ ಶಕ್ತಿಯನ್ನ ದೇವರು ಕರುಣಿಸಲಿ ಅಂತ ಇಬ್ಬರಿಗೂ ಸಹ ಜೋರಾದ ಚಪ್ಪಾಳೆಯೊಂದಿಗೆ ಅವರಿಗೆ ಅಭಿನಂದಿಸೋಣ. ಗುರುಗಳಾದ ಸಂಪತ್ ಕುಮಾರ್ ಹಾಗೂ ಶ್ರೀಧರ್ ಮೂರ್ತಿಗಳಿಂದ ಗೌರವ ಸಮರ್ಪಣೆ. ರಮೇಶ್ ಅವರು